ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಇವತ್ತು ಬಹುವಚನ ವತಿಯಿಂದ ಕಾಲೇಜು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ತುಕಾರಾಮ್ ಎನಿಕಲ್ ಅವರು ಮಾತಾಡ್ತಾರೆ. ತುಕಾರಾಮ್ ಎನಿಕಲ್ ಅವರು ದಯವಿಟ್ಟು ಮೇಲೆ ಬರಬೇಕು. ಒಂದು ಸ್ಟೆಪ್ ಕೆಳಗಿದ್ದು ತುಕಾರಾಮ್ ಎನಿಕಲ್ಲು ಸುಬ್ರಹ್ಮಣ್ಯದಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕಾಲೇಜಿನಲ್ಲಿ ದೀರ್ಘಕಾಲ ಫಿಸಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತರಾದವರು. ಅದರ ಜೊತೆಯಲ್ಲಿ ಕಾಲೇಜು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ವರ್ಷಗಳಲ್ಲಿ ಪ್ರತಿ ವರ್ಷವೂ ಕರ್ನಾಟಕದ ಬೇರೆ ಬೇರೆ ಅತ್ಯಂತ ಹೆಸರು ಮಾಡಿದ ದೊಡ್ಡ ನಿರ್ದೇಶಕರನ್ನು ಕರೆಸಿ ಅವರ ವಿದ್ಯಾರ್ಥಿಗಳಿಗೆ ರಂಗಭೂಮಿಯ ಆಸಕ್ತಿಯನ್ನ ಮತ್ತು ಅದು ನಾಡಿನಾದ್ಯಂತ ಪ್ರದರ್ಶನ ಆಗುವಂತೆ ಪ್ರಯತ್ನ ಪಟ್ಟವರು. ಅವರು ಇವತ್ತು ಅವರ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರಿಗೆ ಪ್ರೊಫೆಸರ್ ಹರಿನಾರಾಯಣ ಮಾಡವ ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಬನ್ನಿ ಸರ್. ಸರ್ ಮುಂಚೆ ನೋಡಿ ಸರ್. ಶಿವಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಅವರ ಮಾತುಗಳನ್ನು ಮಾತಾಡ್ತಾರೆ. ಆ ಬಳಿಕ ತುಕಾರಾಮ್ ಎನಿಕಲ್ ಅವರ ಮಾತುಗಳನ್ನು ಮುಂದುವರಿತಾರೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳೇ, ಬಹುವಚನಂನ ಏಪ್ರಿಲ್ ತಿಂಗಳ ಕಾರ್ಯಕ್ರಮ ಕಾಲೇಜು ರಂಗ ವಾಸ್ತವವಾಗಿ ಮಾರ್ಚ್ 27ರ ಕಾಲಕ್ಕೆ ವಿಶ್ವ ರಂಗಭೂಮಿಯ ಆಲೋಚನೆಗಳಲ್ಲಿ ಆ ಸಮೀಪದ ಆದಿತ್ಯವಾರವನ್ನು ನಾವು ವಿಶ್ವ ರಂಗಭೂಮಿಯ ಆಲೋಚನೆಗಳಲ್ಲಿ ಯಾವಾಗಲೂ ಮಾಡೋಣ. ಈ ಸಲ ರಾಮನವಮಿ ಅದೇ ದಿನಗಳಲ್ಲಿ ಬಂದದ್ರಿಂದ ಮಾರ್ಚ್ 26ರ ಕಾಲಕ್ಕೆ ರಾಮನವಮಿ ಬಂದದ್ರಿಂದ ರಾಮನವಮಿ ನಮ್ಮ ವಾರ್ಷಿಕ ಹಬ್ಬ ಆಗಿರುವುದರಿಂದ ಹೊಂದಾಣಿಕೆಗಳು ಕಷ್ಟ ಸಾಧ್ಯ ಆಗಿದೆ. ಈ ಕಾರಣಕ್ಕೋಸ್ಕರ ಒಂದು ತಿಂಗಳ ಪೋಸ್ಟ್ಪೋನ್ ನಷ್ಟ ಆಯಿತು. ಆದರೆ ನಾವು ನಿತ್ಯವೂ ಕೂಡ ರಂಗಭೂಮಿಯ ದಿನ ಅಂತ ಆಲೋಚನೆ ಮಾಡಿರುವುದರಿಂದ ಅದಕ್ಕೆ ವಿಶೇಷವಾದಂತಹ ಪ್ರಾತಿನಿಧ್ಯಗಳು ಇಡೀ ವರ್ಷವೂ ಇರುವುದರಿಂದ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಸ್ನೇಹಿತರಾಗಿರುವಂತಹ ತುಕಾರಾಮರು ನಿಮ್ಗೆಲ್ರಿಗೂ ಗೊತ್ತಿರುವ ತುಕಾರಾಮ್ ನನಗೆ ಇಷ್ಟ ಆಗೋದು ಯಾಕೆ ಅಂದರೆ ಅವರು ಬೈ ಪ್ರೊಫೆಷನ್ ಒಬ್ರು PD, ಆದರೆ ಉಳಿದ ಎಲ್ಲ ಏನು ಶಬ್ದಗಳನ್ನು ಮುಂದುವರಿಸುವುದು ಅದರಲ್ಲಿ ಒಬ್ರು ಸಾಂಸ್ಕೃತಿಕ ವಕ್ತಾರ. ಯಾವುದೇ ಕಾಲೇಜು ಮಾಡದ ಒಂದು ಚಂದದ ಓಪನ್ ಏರ್ ಥಿಯೇಟರ್ ಮಾಡಿಸಬಲ್ಲ ಶಕ್ತಿ ಇದ್ದದ್ದು ಅದು ತುಕಾರಾಮರಿಗೆ ಮತ್ತು ಗೋವಿಂದರಿಗೆ. ಮ್ಯಾನೇಜ್ಮೆಂಟ್ ಬೆಂಬಲಿಸ್ತದೆ, ಮೌಂಟ್ ಸ್ವಲ್ಪ ಡಿಸೈನ್ ಮಾಡ್ತಾರೆ. ಆದರೆ ಇವತ್ತು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಬಿಟ್ರೆ ನನ್ನ ತಿರುಗಾಟಗಳಲ್ಲಿ ಒಂದು ಚಂದದ ಓಪನ್ ಏರ್ ಥಿಯೇಟರ್ ಇರುವುದು ಅದು ಸುಬ್ರಹ್ಮಣ್ಯದ ಕುಸುಮ ಸಾರಂಗದ ಅಧಿಪತ್ಯದಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ಅದು ಸ್ವಾಮಿ ಅಥವಾ ಮಹಾವಿದ್ಯಾಲಯದ ಸಾಂಸ್ಕೃತಿಕ
ರಂಗ, ಅದು ಕುಸುಮ ಸಾರಂಗ. ಅದನ್ನು ಕಟ್ಟಿ, ಅದನ್ನು ಬೆಳೆಸಿ, ಅದರಲ್ಲೊಂದಷ್ಟು ನೋವು ಅನುಭವಿಸಿ, ಅದಕ್ಕಿಂತ ಹೆಚ್ಚು ಖುಷಿ ಅನುಭವಿಸಿ, ಇಡೀ ಒಂದು ಸಾಂಸ್ಕೃತಿಕ ಕೊಡುಗೆಗಳನ್ನು ಬಹಳ ದೊಡ್ಡ ಮಟ್ಟಿಗೆ ಕೊಟ್ಟವರು ತುಕಾರಾಮ್. ಹಾಗಾಗಿ ನಮ್ಮೊಳಗೆ ಮಾತುಕತೆಗಳಾಗಿ ವಿಶ್ವ ರಂಗಭೂಮಿ ಆಲೋಚನೆಯಲ್ಲಿ ಕಾಲೇಜು ರಂಗಭೂಮಿಗೆ ಕೆಲಸ ಮಾಡಿದವರು ತುಕಾರಾಮ್ ಅಂತ ಹೇಳುವ ಕಾರಣಕ್ಕೆ ನಮ್ಮ ಪ್ರೀತಿ ಅವ್ರ ಮೇಲೆ ಜಾಸ್ತಿ. ಬೆಳಗ್ಗೆ 4 ಗಂಟೆಗೆ ಮಕ್ಕಳೊಟ್ಟಿಗೆ ತಾನೂ ಕೂಡ ಕ್ರಾಸ್ ಕಂಟ್ರಿ ಓಡ್ತಾ ಮಕ್ಕಳಿಗೆ ಬೆಂಬಲಿಸ್ತಾ, ಯಾವುದೇ ವರ್ಷ ಕ್ರಾಸ್ ಕಂಟ್ರಿಯಲ್ಲಿ ಯಾರಿಗೆ ಪ್ರೈಸ್ ಅಂತ ಹೇಳಿದ್ರೆ ಅದು ಸುಬ್ರಹ್ಮಣ್ಯ ಕಾಲೇಜಿನ ಮಕ್ಕಳಿಗೆ. ಒಂದರ್ಥದಲ್ಲಿ ಅವರು ಗುಡ್ಡಗಾಡಿನ ಮಕ್ಕಳೇ, ಅಷ್ಟು ಗುಡ್ಡ ಹತ್ತಿ ಇಳಿದು ಬರುವ ಮಕ್ಕಳವರು. ಹಾಗಾಗಿ ಅವರು ಕ್ರಾಸ್ ಕಂಟ್ರಿಯಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಸಾಧನೆಗಳು ಕೂಡ ಇವತ್ತು ಗಮನಿಸಿದ ವ್ಯವಸ್ಥೆ. ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಯಾಗಿ ಇಲ್ಲೇ ಬಪ್ಪಳಿಗೆಯಲ್ಲಿದ್ದು ಅನಂತರ ಬೇರೆ ಬೇರೆ ಉದ್ಯೋಗಗಳ ಆಲೋಚನೆಗಳು, ಕೊನೆಗೆ ಸುಬ್ರಹ್ಮಣ್ಯ ಸೇರ್ತಾರೆ. ಇದೆಲ್ಲವೂ ಇತಿಹಾಸ. ಸ್ನೇಹಿತರೆ, ಬಹುವಚನ ಬಗ್ಗೆ 2 ಮಾತು. ಕಳೆದ 20 ವರ್ಷಗಳಿಂದ ಪ್ರತಿ ಕ್ಷಣಕ್ಕೂ ಸಾಂಸ್ಕೃತಿಕವಾಗಿ ಆಲೋಚನೆಗಳನ್ನು ಮಾಡುತ್ತದೆ. ಈ ಹಾಲ್ ಕಟ್ಟಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಕೊರೋನಾ ಕಾಲ ಬಿಟ್ಟು ಪ್ರತಿ ತಿಂಗಳು ಕೂಡ ನಿರಂತರವಾಗಿ ಒಂದು ಸಾಧ್ಯತೆಗಳನ್ನು ಹುಡುಕ್ತಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಬಹುವಚನನ ಭಾಗವಾಗಿ ಅಶ್ವತ್ಥವನ, ಸಾಂಸ್ಕೃತಿಕವಾಗಿ ಬೇರೆ ಕಾರ್ಯಕ್ರಮಗಳು, ಹೀಗೆ ಒಂದಷ್ಟು ಆಗ್ತಾನೆ ಇರ್ತವೆ. ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲಿಸದೇ ಇರುವ ನಿಮ್ಮನ್ನು ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸ್ತಾ, ಮುಂದಿನ ತಿಂಗಳು ಯಾವ ಕಾರ್ಯಕ್ರಮ ಅಂತ ನಾವಿನ್ನೂ ಫಿಕ್ಸ್ ಮಾಡಲಿಲ್ಲ, ಡೇಟು ಫಿಕ್ಸ್ ಮಾಡ್ಕೊಳ್ಳಿಲ್ಲ. ಹಾಗೆಂತೇಳಿ ಕಾರ್ಯಕ್ರಮ ಇಲ್ಲ ಅಂತ ಅರ್ಥ ಅಲ್ಲ. ನಾವು ಸ್ವಲ್ಪ ಚೂಸಿ ಅಲ್ಲಿ ಆಗಿದೆ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ನಾವು ನಮ್ಮಲ್ಲಿ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಅದು ಅಲ್ಲೇ ಆಡಿಯನ್ಸ್ ಇದ್ದಾರೆ. ಅಥವಾ ನಮ್ಮಲ್ಲಿ ನಿತ್ಯ ಆಗುವ ಭರತನಾಟ್ಯವೋ ಅಥವಾ ಯಾವುದೋ ಅದೆಲ್ಲವೂ ನಿರಂತರವಾಗಿ ಆಗ್ತಾ ಇರ್ತದೆ. ಹಾಗಾಗಿ ಸ್ವಲ್ಪ ಹುಡುಕಾಟಗಳನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಜನ ಸಂಪರ್ಕಗಳಲ್ಲಿ ಸಿಗ್ತಾ ಇದ್ದಾರೆ. ಯಾವುದು ನಮಗೆ ಫೀಸಿಬಲ್ಲೋ ಅದನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಕೇರಳದ ಸೋಪಾನಂ ಆಲೋಚನೆಗಳಲ್ಲಿ ಬಿಜು ಅಂತ ಹೇಳುವವರ ಯೂಟ್ಯೂಬ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ವ್ಯಕ್ತಿ, ಅವರೊಟ್ಟಿಗೆ 1 ರೌಂಡ್ ಮಾತುಕತೆ ಆಗಿದೆ. ಅವರು ಮತ್ತೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಸಾಧ್ಯ ಆದರೆ ಬಿಜು ಅವರ ಸೋಪಾನಂ ಹಾಡುಗಳನ್ನು ಹಾಡಿಸುವ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದೇವೆ. ಒಟ್ಟು ಪುತ್ತೂರಿನಲ್ಲಿ ನಿಮಗೆ ಲೈವ್ ಆಗಿ ಒಂದು ಹೊಸ ಕಾರ್ಯಕ್ರಮಗಳು ಸಿಗಲಿ ಅಂತ ಹೇಳೋದು ನಮ್ಮ ದೂರದ ಆಲೋಚನೆ ಅಷ್ಟೇ. ಸ್ನೇಹಿತರೆ, ಬಹುವಚನ ನಿಮ್ಮ ಆಸ್ತಿ. ಹಾಗಾಗಿ ನಿರಂತರವಾಗಿ ಬನ್ನಿ ಅಂತ ಹೇಳುತ್ತಾ, ಪ್ರೀತಿಯ ತುಕಾರಾಮರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ತುಕಾರಾಮರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಶ್ರೀಶ ಅವರ ಬಹುವಚನಂ ಈ ಒಂದು ಸಂಸ್ಥೆಯಲ್ಲಿ ಮಾತಾಡುವ ಒಂದು ಭಾಗ್ಯ ನನಗೆ ಒದಗಿರುವುದು ಮೊದಲನಾಗಿ ಅವರಿಗೆ ನಾನು ನನ್ನ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಯೋಗ್ಯ ಮತ್ತು ಯೋಗ್ಯತೆ ಎಂಬುದು ಒಬ್ಬ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದ 2 ವಿಷಯಗಳು. ಹಾಗೆ ಇಂಥ ಒಂದು ಹಿರಿಯರ ಎದುರುಗಡೆ ಬಹಳ ಪಾಂಡಿತ್ಯವುಳ್ಳವರಿದ್ದೀರಿ, ತಿಳಿದವರಿದ್ದೀರಿ. ಎಲ್ಲ ಸ್ತರಗಳಲ್ಲಿ ಕೂಡ ತನ್ನನ್ನು ತಾನು ಬಹಳ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಮುಂದೆ ನನ್ನ ಕಾಲೇಜು, ನಾನು ಸುಮಾರು 30 ವರ್ಷ ಸೇವೆ ಸಲ್ಲಿಸಿದಂಥ ಕೆ.ಸಿ. ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದಲ್ಲಿ ಆದಂಥ ಕೆಲವು, ಯಾಕೆ ರಂಗಭೂಮಿಯನ್ನು ಅಲ್ಲಿ ನಾನು ಪ್ರಾರಂಭಿಸಿದೆ,
ಇಲ್ಲಿ ನಾನು ಎಂಬುದು ಜಾಸ್ತಿ ಬರ್ಬೋದು ನಿಮಗೆ, ಸರಿ ಆಗುದಿಲ್ಲ. ಅಂದ್ರೆ ಹೇಳದೆ ಅನಿವಾರ್ಯ ಅಂತ ಅನ್ನಿಸ್ತಾರೆ. ಸಾಹಿತಿಯವರು ಹೇಳಿದಾಗೆ ನಿಮ್ಮ ವಿಷಯ ನೀವು ಹೇಳಬೇಕು, ಏನು ಮಾಡಿದ್ರಿ ಅಂತ ಹೇಳಬೇಕು ಹೇಳುವಾಗ ಕೆಲವು ಸಂದರ್ಭದಲ್ಲಿ ನಾನು ಒಂದು ಜಾಸ್ತಿ ಬರ್ಬೋದು, ಕ್ಷಮಿಸಿ. ಮೊದಲೇ ಹೇಳ್ತೇನೆ, ಆ ವಿಚಾರ ನನಗೆ ಬೇಡ ಅಂತ. ನಾನು ಬರೋ ಬಹಳ ಕಡಿಮೆ ಬರ್ತದೆ. ಏನೇ ಇರಲಿ, 1977-78ರಲ್ಲಿ ನಾನು ಸುಳ್ಯಕ್ಕೆ ಹೋದಾಗ, ಡಿಗ್ರಿ ಮುಗಿಸಿ 77-79ರಲ್ಲಿ ಹೋದಾಗ ಬೀದಿ ನಾಟಕದಿಂದ ಪ್ರಾರಂಭ ಆಯಿತು ನನ್ನ ಆಸಕ್ತಿ. ಬೀದಿ ನಾಟಕ, ಅದರಲ್ಲಿ ಪುರುಷೋತ್ತಮ ಬಿಳಿಮಲೆ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಶಿಶಿಲ್ ಇರ್ಬೋದು, KP ಇರ್ಬೋದು, ಹೀಗೆ ಜೀವನ್ ರಾಮ್ ಸುಳ್ಯ, ಅವರು ಸಣ್ಣವರಲ್ಲ, ಇಷ್ಟು ಜನರ ಎಲ್ಲಿ ಹೋದ್ರು ಕೂಡ ನಾವು ಕೆಲವು ವಿಷಯಗಳಲ್ಲಿ ಬೀದಿ ನಾಟಕದಲ್ಲಿ ಪ್ರಾರಂಭ ಆಯಿತು. 79ರಲ್ಲಿ ಅಭಿನಯ ಸುಳ್ಯ ಎಂಬ ಒಂದು ನಾಟಕ ತಂಡದ ರಚನೆ ಆಯಿತು. R. ನಾಗೇಶ್ವರ ಅವರ ಒಂದು ಅವರು ಯಾವುದು ಅಕಾಡೆಮಿಯ ಮೂಲಕ ಒಂದು ನಾಟಕವನ್ನು ಮಾಡಬೇಕು, ಅದು ಬಹಳ ರಿಮೋಟ್ ಏರಿಯಾದಲ್ಲಿ ಮಾಡಬೇಕು ಎಂಬ ಒಂದು ಸರ್ಕಾರದ ಇದರ ಪ್ರಕಾರ ಅವರು ನಾಟಕ ಒಂದು ಶಿಬಿರವನ್ನು ನಡೆಸಿದರು. ಸುಮಾರು 40 ಜನ ಭಾಗವಹಿಸಿದರು. ಸುಳ್ಯ ತಾಲೂಕಿನಾದ್ಯಂತ ಸೋಮ ನಾಟಕವನ್ನು ಆಯ್ತು. ಅದರಲ್ಲಿ ನಾನು, ಬಿಳಿಮಲೆಯವರು, ಪುರುಷೋತ್ತಮಿಯವರು, ಕುಮಾರಸ್ವಾಮಿಯವರು, ಶಿಶಿಲರು ಎಲ್ಲರೂ ಅದರಲ್ಲಿ ಪಾತ್ರಧಾರಗಳಿಗೆ ಸಣ್ಣ ಪಾತ್ರ ಮಾಡಿದ್ವಿ ನಾವು. ಆ ಸುಮಾರು ಒಂದು 30 ದಿವಸದ ಆ ತರಬೇತಿ ಶಿಬಿರ ಹೇಗಿತ್ತಂದ್ರೆ, ಇದೀ ಒಬ್ಬ ಮನುಷ್ಯನನ್ನ ಹೇಗೆ ಒಂದು ರಂಗಭೂಮಿ ಬದಲಾಯಿಸ್ತದೆ, ಹೇಗೆ ಆಸಕ್ತಿಗೆ ಕೊಂಡೊಯ್ಯುತ್ತದೆ ಎಂಬುದಕ್ಕೆ ಆ ಒಂದು ಶಿಬಿರ ನನಗೆ ಕಲಿಸಿಕೊಟ್ಟು. ನಾನು ಹೇಳ್ಬೇಕಾದ್ರೆ ಅಲ್ಲಿ 40 ಜನ ಕೂಡ ಮೊದಲು ಹೇಗೆ ಬಂದ್ರೋ ಕೊನೆಗೆ ಹೋಗುವಾಗ ಅವರ ಎಷ್ಟು ಬದಲಾವಣೆಯನ್ನು ಕಂಡೆನೋ ಅದನ್ನು ಯಾರ ಹತ್ರ ಹೇಳಲಿಕ್ಕೆ ಸಾಧ್ಯ. ಅಷ್ಟು ಬದಲಾವಣೆಯನ್ನು ನಾನು ಕಂಡುಕೊಂಡೆ ಅಂತ ಎಲ್ಲರೂ ಕಂಡುಕೊಂಡೆ. 2 ನಾಟಕವನ್ನು ಮಾಡಿದ್ರು. ಸೋಮ ನಾಟಕವನ್ನು ನಾವು 4 ಶೋ ಮಾಡಿದೆವು. ಬೆಂಗಳೂರಲ್ಲಿ ಮಾಡಲಿಲ್ಲ, ಸೋಮವಾರಪೇಟೆ, ಉಡುಪಿಯಲ್ಲಿ MGM ಉಡುಪಿ, ಸುಳ್ಯದಲ್ಲಿ 2 ಶೋ ಮಾಡಿದ್ವಿ. ಆಮೇಲೆ ತೆರೆಗಳು ನಾಟಕವನ್ನು ಮಾಡಿದೆವು, ಲಂಕೇಶ್ವರ ತೆರೆಗಳು ನಾಟಕ, ಅದನ್ನು ಬೆಂಗಳೂರಲ್ಲಿ ಪ್ರದರ್ಶನ ಮಾಡಿದೆವು. ಅದಕ್ಕೆ ಬಹಳ ದೊಡ್ಡ ಒಂದು ಕಮೆಂಟ್ಸ್ ಬಂತು, ಸಪ್ಪೆಯಾದ ಯಕ್ಷಗಾನ ರೂಪದಲ್ಲಿ ತೆರೆಗಳು ಅಂತೇಳಿ. ಅದನ್ನು ಮಾಲತಿರಾವ್ ಅವರು ಜೊತೆಯಲ್ಲಿ ನಾಗೇಶ್ ಜೊತೆ ಮಾಲತಿರಾವ್ ಅವರು ಜೊತೆ ನಿರ್ದೇಶನ ಮಾಡಿದ್ರು. ಅಲ್ಲಿ 6 ಶೋವನ್ನು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ಸುಳ್ಯದಲ್ಲಿ ಕಾಣಿಯಾದ ಸೇತು ಇರ್ಬೋದು, ಪ್ರಭುತ್ವರ ಒಳಗಟ್ಟೆ ನಾಟಕ ಇರ್ಬೋದು, ಹಾಗೆಯೇ ಅನೇಕ ನಾಟಕ ನಾನು ಭಾಗವಹಿಸಿದೆ. ಈ ಆಸಕ್ತಿಯಿಂದಾಗಿ ನಾನು ಈ ರಂಗಭೂಮಿಯನ್ನ ಒಂದು ಪ್ರೀತಿಯಿಂದ ಅಪ್ಪಿಕೊಂಡಿದ್ದೆ. ನಾನು ಆಮೇಲೆ 81ರಲ್ಲಿ ಇಲ್ಲಿ ನೆಹರು ಮೆಮೋರಿ ಕಾಲೇಜಲ್ಲಿ ನಾನು ಕ್ಲರಿಕಲ್ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಆಯಿತು. ಅದನ್ನಲ್ಲಿ ಬಿಟ್ಟು ಮತ್ತೆ ನಾನು ಟ್ರೈನಿಂಗ್ ಮಾಡಿದ್ದು, PPED MPED ಮಾಡಿದ್ದು. ಮತ್ತೆ ವಾಪಸ್ ಸುಳ್ಯಕ್ಕೆ ಬಂದೆ. 83ರಲ್ಲಿ, 83ರಲ್ಲಿ, 84, 85ರಲ್ಲಿ 3 ವರ್ಷ ಸುಳ್ಯದಲ್ಲಿದೆ. ಆಮೇಲೆ ಸುಳ್ಯದಿಂದ ಅದನ್ನು ಬಿಟ್ಟು ಸರ್ಕಾರಿ ಕೆಲಸ, ಅದನ್ನು ಬಿಟ್ಟು ನಾನು ಸುಬ್ರಹ್ಮಣ್ಯ ಕಾಲೇಜಿಗೆ ಸೇರಿ 85ರಲ್ಲಿ ಸುಬ್ರಹ್ಮಣ್ಯ ಕಾಲೇಜಲ್ಲಿ ಶಾರೀರಿಕ ಶಿಕ್ಷಣ ನಿರ್ದೇಶಕರ ಕೆಲಸ ಮಾಡಿದೆ. 87ರಲ್ಲಿ ಮತ್ತೆ ನಮ್ಮ ಐಕೆಯವರ ಜರಡಿಯಲ್ಲಿ ಮನೆ ನಾಟಕಕ್ಕೆ ನಾನು ಸಂಪಾದನೆಯನ್ನು ಕರೆದರು. 87-88ರಲ್ಲಿ ಅಲ್ಲಿ ಜಬರ್ ಸಮವಂತ್ ಅವರು ಪಾತ್ರಧಾರಿಗಳಾಗಿದ್ದರು. ಅಲ್ಲಿ ಕೆರೆಗಹಾರ ನಾಟಕ ಮತ್ತು ಕಾವೂರದ ಕರಿಯಣ್ಣ ಅಂತ 2 ನಾಟಕವನ್ನು ಐಕೆಯವರು ನಿರ್ದೇಶನ ಮಾಡಿ ನಾವು ಸುಮಾರು ಒಂದು 10-15 ದಿವಸ, 1 ತಿಂಗಳಿರಬೇಕು, 15 ಡೇಸ್, 17 ಡೇಸ್ ನಾವು ಮನೆ ಎಲ್ಲೆಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ರಿಮೋಟ್ ಏರಿಯಾ ಅಂದರೆ ಸಂಪಾಜೆಯಲ್ಲಿ ಬಹಳ ದೊಡ್ಡ ಕಷ್ಟದ ಒಂದು ಜಾಗ ಅದು. ಪರ್ವತಗಳ ಇದರಲ್ಲಿ ರಾತ್ರಿ ಈ ಗ್ಯಾಸ್ ಲೈಟ್ ಇಟ್ಕೊಂಡೆಲ್ಲ ಹೋಗಿ ಅವರ ಮನೆಯಲ್ಲಿ ನಾಟಕವನ್ನು ಮಾಡುವುದು, ಇದೆಲ್ಲ ನನಗೆ ಬಹಳ ಹುಚ್ಚಿಡಿಸಿದವರು ಐಕೆ ಮತ್ತು ಮೋಹನ್ ಸಾರ್ ಅವರು. ಇನ್ನೂ ಜಾಸ್ತಿ ನಾಟಕದ ಬಗ್ಗೆ ಹುಚ್ಚಿಡಿಸಿದವರು ಅವರಿಂದಾಗಿ ಅವರ ಒಂದು ಆಸಕ್ತಿಯಿಂದ ನಾನು ಸುಬ್ರಹ್ಮಣ್ಯ ಕಾಲೇಜಲ್ಲಿ 92-93ರಲ್ಲಿ ನಮ್ಮ ಕಾಲೇಜಿಗೆ 10 ವರ್ಷ ಆಯಿತು. ಕಾಲೇಜಿಗೆ ಆವಾಗ ಏನಾದರೂ ಒಂದು ಬೇರೆ ಒಂದು ಕೆಲಸ ಮಾಡಬೇಕು ಎಂಬ ಒಂದು ಆಸೆ ಹುಟ್ಟಿತ್ತು. ಅಲ್ಲಿ ಬರುವ ನಾಟಕಗಳು ಮಕ್ಕಳನ್ನೆಲ್ಲ ಹಳೆಯ ತುಳು ನಾಟಕದಲ್ಲಿ ಉತ್ತುಪಡಿ ಮಾತಾಡೋದು, ಅಪ್ಪೆ ಅಮ್ಮೆ ಅಂತ ಹೇಳೋದು, ಇಂಥ ನಾಟಕಗಳಲ್ಲಿ ನಾವು ನೋಡಿದವರು. ತುಳು ನಾಟಕಗಳೇ ಹಾಗೆ ಸೈಡಿಂದ ಸೈಡಿಂಗ್ಸಲ್ಲಿ ಹೇಳುವುದು, ಪ್ರಾಂಪ್ಟ್ ಕೊಡೋದು, ಇಂಥದ್ದು ಭಾಳ. ಅದನ್ನು ನಮಗೆಲ್ಲ ಹೇಳಲಿಕ್ಕೆ ನಿಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನೀವು ಭಾಳ ತಿಳಿದವರಿದ್ದೀರಿ. ಅದನ್ನು
ಅದೆಲ್ಲ ಹೋಗಲಾಡಿಸ್ಬೇಕು ಅಂತ ನಾನೇ ಹೊಸದಾಗಿ ಒಂದು ತುಳುನಾಟಕವನ್ನೇ ಹೊಸ ಟೈಪಲ್ಲಿ ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ಒಂದು 10-12 ನಾಟಕವನ್ನು ನಿರ್ದೇಶನ ಮಾಡಿದೆ. ಆವಾಗ ಅದರಲ್ಲಿ ನಾಳೆಯಾರಿಗಳ ನಾಟಕ ಕೂಡ ಕಾಂಪಿಟೇಷನ್ ಕೊಡುವಂತ ನಮಗೆ ಸಣ್ಣ ಬಹುಮಾನ ಕೊಡಿ ಯೂನಿವರ್ಸಿಟಿ ಲೆವೆಲಲ್ಲಿ ನಾಳೆಯಾರಿಗಳ ನಾಟಕವನ್ನು. ಹಾಗೆ 92-93ರಲ್ಲಿ ಆರಂಭವಾದ ಆ ಕ್ರಿಸ್ಮಸ್ ಸಾರಂಗ ಬರುವಾಗ ಪ್ರಾರಂಭದಲ್ಲಿ ಕೇವಲ 2 ಹೆಣ್ಣುಮಕ್ಕಳಿಗೆ ಆಗಿ ಸುಮಾರು ಒಂದು 10 ಸಲ ಅವರ ಮನೆಗಳಿಗೆ ಹೋಗಿದ್ದಾರೆ. ಹೆಣ್ಮಕ್ಳ ಮನೆಗೆ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡಲಿಕ್ಕೆ. ನಾಟಕ ಅಂದ ತಕ್ಷಣ ಏನೋ ಒಂಥರದ ತಾತ್ಸಾರ, ಹೆದರಿಕೆ ಅಥವಾ ಅಪಪ್ರಚಾರಗಳಿಂದಾಗಿ ಹೆಣ್ಮಕ್ಳು ಬರ್ತಿರಲಿಲ್ಲ, ಗಂಡು ಮಕ್ಕಳು ಸಿಕ್ಕಿದರು. ಪುನಃ 2ನೇ ವರ್ಷಕ್ಕಾಗುವಾಗ ಸುಮಾರು ಒಂದು 5 ಜನ ಹೆಣ್ಣುಮಕ್ಕಳು ಮುಂದೆ ಬಂದರು. ಕೊನೆಗೆ ಮತ್ತೆ ವಾಪಸ್ 95-96 ಮತ್ತೆ 2 ಹುಡುಗಿಯರು ಸಿಕ್ಕಿದ್ರು. ಅಲ್ಲಿ ಸಾಹೇಬರು ಬರೆದ ನಾಟಕವನ್ನು ಜೀವನರಾಮ ಸುಳ್ಳೆ ತೆಗೆದುಕೊಂಡ್ರು. ಅವಾಗ 2 ಹುಡುಗಿಯರು ತೆಗೆದುಕೊಂಡು ಬಂದರು. ಅದಕ್ಕಾಗಿ ಅದೇ ನಾಟಕ 2 ಜನ ಬೇಕಾದಂಥ ನಾಟಕವನ್ನೇ ಅವರು ಸಾಹೇಬರು ಬರೆದ ನಾಟಕವನ್ನು ಮಾಡಿದರು. ನಮಗೆ ಅದು ಯೂನಿವರ್ಸಿಟಿಯಲ್ಲಿ ಪ್ರೈಸ್ ಸಿಕ್ಕಿತ್ತು, ಸ್ಟೇಟ್ ಲೆವೆಲ್ ಪ್ರೈಸ್ ಸಿಕ್ಕಿತ್ತು, ಅದು ಪ್ರಶ್ನೆ. ಆದರೆ ಕೊನೆಗೆ ವೆಂಕಟರಮಣ ಐತಾಳರು ನಾಟಕವನ್ನು ಮಾಡಿದರು. ಲೋಕಶಾಸ್ತ್ರದ ನಾಟಕ ಮ್ಯಾಕ್ಸಿಮಮ್ ಒಂದು 15 ಜನ ಹುಡುಗಿಯರು ಬಂತು ಲೋಕಶಾಸ್ತ್ರದಲ್ಲಿ ನಾಟಕ. ಅದು ಅಲ್ಲಿಂದ ನನಗೆ ಶುರು ಆಯಿತು. ಹೆಣ್ಣು ಮಕ್ಕಳ ಮನೆಗೆ ಹೋಗುವುದು ಕಡಿಮೆ ಆಯಿತು. ಅದಕ್ಕೆ ಮೊದಲು ಅವರವರ ತಂದೆ ತಾಯಿಯನ್ನು ಒಪ್ಪಿಸಿ ಕೈಕಾಲು ಇಟ್ಕೊಂಡು ನಮಸ್ಕಾರ ಮಾಡಿ ಎಲ್ಲ ನಾನೇ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತ ಅಲ್ಲಿ ಹೇಳಿ, ಕೊನೆಗೆ ಎಲ್ಲ ನಮಗೆ ಗೊತ್ತಿರ್ಬೋದು ಒಂದು ರಂಗ ತರಬೇತಿ ಶಿಬಿರ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅವತಾರಾಗಿರ್ಬೋದು, ಬಡಿಗೆರವರಾಗಿರ್ಬೋದು, ಜೀವನರಾಮ ಸುಳ್ಳೆ ಆಗಿರ್ಬೋದು, ಯಾನ್ಗಲ್ಲಿ ಆಗಿರ್ಬೋದು, ಇವರ ನಟರಾಜ ಹೊನ್ನಳ್ಳಿ ಆಗಿರ್ಬೋದು, ದೊಡ್ಡ ನಿರ್ದೇಶಕರು ನಮ್ಮಲ್ಲಿ ಬಂದಿದ್ದಾರೆ. ದೊಡ್ಡ ನಿರ್ದೇಶಕರು ಬಂದಿದ್ದಾರೆ. ಐಕೆ ಅವರು ಸೋನ ಸೇರಿಕೊಂಡು 2 ನಾಟಕವನ್ನು ಮಾಡಿದ್ದಾರೆ ನಮ್ಮಲ್ಲಿ. ಕೆರೆಹಾರ ಮತ್ತು ಜಾಗತಿಕ ಕಥೆ ಅಂತ ಹೇಳಿ ನಾಟಕವನ್ನು ಐಕೆ ಒಳಗೊಂಡು ನಿರ್ದೇಶನ ಮಾಡಿದ್ದಾರೆ. ಗೊತ್ತಿರುವ ಕಥೆ. ನಾವು ಬೆಳಿಗ್ಗೆ 6 ಗಂಟೆ ಶುರು ಮಾಡಿದರೆ ಸಂಜೆ ಎಷ್ಟೊತ್ತಿಗೆ ಮುಗಿತಂತಿಲ್ಲ. ಅದು ಜೀವನರಾಮ ಆಗಿರ್ಬೋದು ಅಥವಾ ಬಡಿಗೆರಾಗಿರ್ಬೋದು, ಕವತಾರ ಆಗಿರ್ಬೋದು. ಅದು ರಾತ್ರಿ 12 ಗಂಟೆ ಆದರೂ ನಾನು ಅಲ್ಲಿ ಇರಲೇಬೇಕು. ನಾನು ಮನೆಯವರಿಗೆ ಪ್ರಾಮಿಸ್ ಮಾಡಿಟ್ಟಿದ್ದೇನೆ. ಅದಕ್ಕೆ ಜವಾಬ್ದಾರಿ ಕೂಡ ಇದೆ. ಯಾಕಂದರೆ ಯಾವಾಗ ನಾಟಕಕ್ಕೆ ರಂಗಭೂಮಿಗೆ ಹೆಣ್ಮಕ್ಳ ಬಗ್ಗೆ ಹಿಂಜರಿತಾರೋ ಆವಾಗ ಅವರ ಜವಾಬ್ದಾರಿ ತಗೊಳ್ಳೋಕೆ ನಮ್ಮ ತಂದೆ ತಾಯಿ ಹಾಗೆ ಅವರನ್ನು ನೋಡಿಕೊಳ್ಳೋ ಕೆಲಸ ಕೂಡ ನಮ್ಮದು ಆಗಿರ್ತದೆ ಅಂತ ಹೇಳಿಕೊಂಡು ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಿಗೆ ಮಾಡಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದ್ದು ಕೊನೆಗೆ. ಆಮೇಲೆ ಮೊನ್ನೆ ನಾಟಕ ಅಂದರೆ ಒಂದು 2013-14 ನಾನು ನಾಟಕ ಸುಮಾರು 23 ವರ್ಷದಲ್ಲಿ 26 ನಾಟಕಕ್ಕೆ ಒಂದು ಸಂಯೋಜನೆ ಮಾಡಿ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲ ಕಡೆ ಕೂಡ ಒಳ್ಳೆಯ ಒಂದು ಪ್ರಶಂಸೆಗೆ ಪಾತ್ರರಾಯಿತು. ಕಾಲೇಜಿನ ಪ್ರಾರಂಭದಲ್ಲಿ ಜೂನ್ 16ಕ್ಕೆ ನಮ್ಮದು ಶೋ, ಸರಿ ಗೊತ್ತಿರ್ಬೋದು. ಜೂನ್ 16ಕ್ಕೆ ನಮ್ಮದು ಶೋ. ಯಾವುದು ಕಾಲೇಜು ಸ್ಟಾರ್ಟ್ ಆಗೋದು ಜೂನ್ 15ಕ್ಕೆ, 16ಕ್ಕೆ ನಮ್ಮ ಕಾಲೇಜು 14ಕ್ಕೆ ನಾಟಕ ಶೋ ಮಾಡ್ತಿದ್ದೀವಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಕಾಲೇಜಿನ ಪ್ರಾರಂಭದಲ್ಲಿ ಹೇಗೆ ಪೇಪರಲ್ಲಿ ಬರೀ ಶುರು ಆಯಿತೋ ಅದಕ್ಕೆ ನಮ್ಮ ದಿವಂಗತ ವಿಠ್ಠಲರಾವ್ ಅವರು ಬಹಳ ಪ್ರಚಾರ ಕೊಟ್ಟಿದ್ರು. ಅವರೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಯಲ್ಲಿ ಹೇಗೆ ಬರ್ತಿತ್ತಂದರೆ ಪಾಪ ಆ ಮನುಷ್ಯ ತನ್ನ ಸ್ವಂತ ಕಾಲೇಜು ನನ್ನನ್ನು ಬಹಳ ಅಭಿಮಾನದಿಂದ ಅವರು ಅದಕ್ಕೆ ಒಂದು ನಮಿಸೋರು. ಅದನ್ನು ಪೇಪರಲ್ಲಿ ಹಾಕಿ ಪ್ರತಿ ವರ್ಷ ಕೂಡ ಅದು ಪ್ರಾರಂಭದಿಂದ ಕೊನೆಯವರೆಗೆ ಕೂಡ ಪೇಪರಲ್ಲಿ ಬರ್ತಿತ್ತು. ಕುಸುಮಾಧಾರದ ಕಾರ್ಯಕ್ರಮಗಳು ಪೇಪರಲ್ಲಿ ಬರ್ತಾ ಇತ್ತು. ಹಾಗೆ ಒಳ್ಳೆ ಪ್ರಚಾರ ಸಿಕ್ಕಿದೆ. ಇದು ಪತ್ರಿಕೆಯಲ್ಲಿ ಅವರನ್ನು ಹೊಗಳಬೇಕು. ಅದಕ್ಕೆ ವಿಮರ್ಶೆ ಬರೀತಿದ್ರು. ಕೊನೆಗೆ ಇಡೀ ಜಿಲ್ಲೆಯಾದ್ಯಂತ ವಿಮರ್ಶೆ ಕೂಡ ಬರ್ತಿದ್ರು. ನಾಟಕಗಳಿಗೆ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದೇವೆ ನಾವು. ನೆಗೆಟಿವ್ ಆಗಿ ಬಂದದ್ದು ಕೆಲವು ನಾಟಕ ಬಂದಿರ್ಬೋದು, ಅದು ಬೇರೆ ಬರಲೇಬೇಕಲ್ಲ. ಬರೆದೆಲ್ಲವೂ ಪಾಸಿಟಿವ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಂತು ನಾಟಕ. ಹಾಗೆ ಕೊನೆಗೆ 23ನೇ ವರ್ಷಕ್ಕಾಗ ಕೊನೆಯ ಒಂದು ನಾಟಕಕ್ಕೆ ಆಗುವಾಗ 26 ಶೋ ಮಾಡಿದೆ ನಾವು. 26 ನಾಟಕವನ್ನು ಆರ್ಗನೈಸ್ ಮಾಡಿ ಕೊನೆಗೆ ಆ 2015 ಮೇಲೆ 1 ವರ್ಷ ಅಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋಯ್ತು. ಇದಕ್ಕೆ ನಾನು ಹೇಳಬೇಕಾದ ವಿಷಯ ಇಲ್ಲಿ ಹಣದ ಕೊರತೆ ಬಹಳ ಬರ್ತಿತ್ತು ಪ್ರಾರಂಭದಲ್ಲಿ. ನಿಮಗೆಲ್ಲರಿಗೂ ಕಾಣ್ಬೋದು, ಮ್ಯಾನೇಜ್ಮೆಂಟ್ ಸುಬ್ರಹ್ಮಣ್ಯ ದೊಡ್ಡ ಮ್ಯಾನೇಜ್ಮೆಂಟ್ ಹಣ ಕೊಡ್ತಾರೆ. ಅಲ್ಲಿ 1 ಪೈಸೆ ಹಣ ಕೊಡಬೇಕಾದ್ರೂ ಕೂಡ ಅದಕ್ಕೆ ಪರ್ಮಿಷನ್ ಬೇಕು. ದೇವಸ್ಥಾನದ ಹಣ ಅಲ್ಲಿಗೆ ಹೋಗ್ತದೆ, ಇಲ್ಲಿ ಹೋಗ್ತದೆ, ತಿಂತಾರೆ ಎಂಬುದು ಸುಳ್ಳದು. ಒಂದು 10 ರೂಪಾಯಿ ಆಗಬೇಕಾದ್ರೂ ಕೂಡ ಅದು ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಗೊತ್ತಿದ್ದು ಅಥವಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅವರ ಸಹಿ ಇಲ್ಲದೆ 1 ಪೈಸೆ ಮಾಡಲಿ ಎಲ್ಲಿಗೆ ಹೋಗ್ತಿರಲಿಲ್ಲ. ಹಾಗೆ ಯಾವ ಕಾರಣಕ್ಕೂ ಅವರು ಹಣ ಕೊಡ್ತಿರಲಿಲ್ಲ. ಕಾಲೇಜಿಂದ
ನಮ್ಮ ಪ್ರಾಂಶುಪಾಲರು ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಅವರು ಕೂಡ ಸ್ಟ್ರಿಕ್ಟ್ ಅಂತ ಹಾಗೇನಲ್ಲ, ಬಟ್ ಅವರು ಎಲ್ಲಿಂದ ಹಣಕಾಸು ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ಹೋಗ್ತಿರ್ಲಿಲ್ಲ. ನಾವೆಲ್ಲ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ ಟಿಕೆಟ್ ಮಾಡಿಕೊಂಡು ಭಿಕ್ಷೆ ಬೇಡದಾಗಿ ನನ್ನ ಸ್ನೇಹಿತರ ಜೊತೆ ಸುಮಾರು 4 ವಿಲೇಜಿಗೆ ನಾನು ಹೋಗಿ ಎಲ್ಲ ಕರೆಕ್ಟ್ ಮಾಡಿ ಅಂಥವ್ರ ಹಿಂಸೆ ಆಗ್ತಿತ್ತು. ಕೇಳೋರು ಪ್ರತಿ ವರ್ಷ ಕೇಳೋರು ಕೂಡ ಕೆಲವರು ಅಲ್ಲಿ ಡಾಕ್ಟರ್ ದೇವಪ್ರಸಾದ್ ಅಂತವರು ಮತ್ತೆ ಶ್ರೇಮ್ಸ್ ಕುಮಾರ್ ಅಂತವರೆಲ್ಲ ಇದ್ರು. ಅವರೆಲ್ಲ ಹೋದ ತಕ್ಷಣ 100 ರೂಪಾಯಿ ಕೊಡೋರು. ಉಳಿದು ಅದೇನು ಅಜಿತ್ ನೋಡ್ತಿಲ್ಲ. ಉಳಿದವರೆಲ್ಲ 10 ರೂಪಾಯಿ ಕೊಡ್ಲಿಕ್ಕೆ ಕೂಡ ನಿಮ್ಗೆ ಅಲ್ಲೇ ಕೇಳ್ಬೋದಲ್ಲ, ಇಲ್ಲಿ ಯಾಕೆ ಬರ್ತೀರಿ ಕೇಳಲಿಕ್ಕೆ ಬರ್ತೀನಿ ಹೇಳಿದ ಮಾತು ನೋಡಿದೆ. ಅದು ಬಿಡಿ, ಅದು ಸೆಕೆಂಡ್ರಿ. ಯಾಕಂದ್ರೆ ಒಂದು ಕಾಲೇಜಲ್ಲಿ ಮಕ್ಕಳಿಗೆ ನಾವು ಫ್ರೀ ಊಟ ಕೊಡ್ತಿದ್ದೆವು. ಊಟ ದೇವಸ್ಥಾನದಲ್ಲಿ ಕೊಡ್ತಿದ್ದೆವು. ಆದರೆ ಬೆಳಗಿನ ಉಪಹಾರ ಮತ್ತು ಸಾಯಂಕಾಲದ ಉಪಹಾರವನ್ನು ನಾವು ಅವರಿಗೆ ಅರೇಂಜ್ಮೆಂಟ್ ಮಾಡಲೇಬೇಕು. ಯಾವುದು ರೆಸಿಡೆನ್ಷಿಯಲ್ ಟ್ರೈನಿಂಗ್ ಆದ ಕಾರಣ ಅದು ಹೋಗಿ ಬರೋದು ಬೆಳಿಗ್ಗೆ ಬಿಟ್ಟು ಸಾಯಂಕಾಲವರೆಗೆ ಮಾಡೋದಾದ್ರೆ ಅದು ಬೇರೆ ಬರುತ್ತೆ. ಇದು ಇಡೀ ಎಷ್ಟು ಹೊತ್ತಿಲ್ಲ. ಅವ್ರಿಗೆ ಆಗಾಗ ಚಹಾ ತಿಂಡಿ ಕೊಡಬೇಕು, ನಿರ್ದೇಶನ ಕೊಡಬೇಕು, ಜೊತೆಗೆ ಕೊಡಬೇಕು. ಖರ್ಚು ತುಂಬ ಇತ್ತು. ಎವರೇಜ್ ಆಗಿ ಪ್ರಾರಂಭದಲ್ಲಿ ಸುಮಾರು 45,000 ಬರ್ತಿತ್ತು. ಕೊನೆಯಾಗುವಾಗ 70,000-85,000 1 ಲಕ್ಷ ಕೂಡ ಹೋಯ್ತು. ಒಂದು 30-25 ಡೇಸಿಗೆ ಅಲ್ಲಿ ಬಹಳ ಕಡಿಮೆ ರೆವಲ್ಯೂಷನ್ ಕೊಟ್ಟದ್ದು ನಾನು ಅವ್ರ ಎದುರು ಹೇಳಬಾರ್ದು. ಐಕೆಯವರಿಗೆ ಮತ್ತು ಮೋಹನ್ಸನ್ ಅವರಿಗೆ ಬಹಳ ಕಡಿಮೆ ರೆವಲ್ಯೂಷನ್ ಕೊಟ್ಟಿರೋದು. ಏನೋ ಕೊಟ್ಟಿರ್ಲಿಕ್ಕಿಲ್ಲ ಕಾಣುತ್ತೆ. ಅವರು ಒಂದು ಆಸಕ್ತಿಯಿಂದ ನಮ್ಮ ಮೇಲೆ ಅಭಿಮಾನದಿಂದ ರಂಗಭೂಮಿಯಲ್ಲಿಯೇ ಪಾಪ ಅದನ್ನು ಸರ್ವವನ್ನು ಕಳ್ಕೊಂಡವರು ಹಾಗೂ ಅದನ್ನು ಈಗಲೂ ಅದನ್ನು ತೊಡಸ್ಕೊಂಡವರು ಐಕೆಯವರೆಲ್ಲ ಇದ್ದರು. ಅವರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗ್ತೀನಿ, ಎಲ್ಲ ಗೊತ್ತಿದೆ ಅವರ ಬಗ್ಗೆ. ನನ್ನ ಕ್ಲಾಸ್ಮೇಟ್ ಕೂಡ ಅವರು 1973-74 ನಾವು PVSS ಮಾಡಿದವರು. ಇಲ್ಲೇ ವಿದ್ಯಾಬೋರ್ಡಷ್ಟು ಪುತ್ತೂರಲ್ಲಿ ದೇಹದಲ್ಲಿ ಇದೆಲ್ಲ ನಮ್ಮ ಕಾಲೇಜಿನಲ್ಲಿ ಆದಂಥ ಒಂದು ವಿಶೇಷವಾದ ಇದು. ಕೊನೆಗೆ ಈ ಮಕ್ಕಳಲ್ಲಿ ನಮಗೆ ಸಿಕ್ಕಿದಂಥ ಕೆಲವು ಒಂದು ವಿಶೇಷವಾಗಿ ಅಲ್ಲಿ 2 ಜನ 3 ಜನ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು ನೀನಾಸಂಪಾದನೆ ಪಡ್ಕೊಂಡ್ರು. ಅಲ್ಲಿ ಒಬ್ರು ತೀರಿಕೊಂಡ್ರು. ಶಿರಾ ನಾಡೋಳಿ ಮತ್ತೆ ಒಬ್ಬರು ನವೀನ ತೀರೋದ್ರವರು. ಹಾಗೆ ಇನ್ನೊಬ್ಬರು ಹರೀಶ್ ಒಬ್ಬರು ಇದ್ದಾರೆ, ಒಬ್ಬರು ಮಡಿಕೇಲಿದ್ದಾರೆ, ಇನ್ನೊಬ್ರು 2-3-4 ಜನ ನೀನಾಸಂ ಟ್ರೈನಿಂಗ್ ಮಾಡಿದವರು. ಈಗಲೂ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಈ ಕೆಲಸ ಮಾಡುವವರಿಗೆ ನಿಂದನೆಗಳು ಜಾಸ್ತಿ ಬರೋದು. ನೀವು ಯಾವುದು ಮಾಡಿದ್ರು ಒಳ್ಳೇದು ಹೇಳಿದ್ರು ಕೂಡ ನಾನು ಮಾತಾಡಿದ್ರೆ ನಾನು ಅಲ್ಲಿ ಕೂಡ ತಪ್ಪು ಇಡ್ತಾರೆ, ಮಾತಾಡಿದ್ರು ಕೂಡ ಅದರಲ್ಲಿ ಕೂಡ ಒಂದು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಏನು ಮಾತಾಡಲಿಕ್ಕಿಲ್ಲ. ಹೆಣ್ಣು ಮಕ್ಕಳಿಗೆ ಬರುವಂಥ ಕಮೆಂಟ್ಸ್ಗಳಾಗಿರ್ಬೋದು, ಹೆಣ್ಣು ಮಕ್ಕಳನ್ನು ಬಹಳ ಒಂದು ತಾತ್ಸಾರವಾದ ಕೆಲವು ಜನಗಳನ್ನು ನೋಡೋದಾಗಿರ್ಬೋದು. ಪ್ರಾರಂಭದ ಒಂದು 5 ವರ್ಷ ಬಹಳ ಕಷ್ಟಪಟ್ಟೆವು. ಮಕ್ಕಳ ಅಳುವುದನ್ನು ಕೂಡ ನಾವು ಅನ್ವಯಿಸಿದೆ, ನೋಡಿದ್ದೇವೆ. ಮಕ್ಕಳು ಬಂದು ಅಳುವುದು ಏನೆಲ್ಲ ಹೇಳ್ತಾರೆ, ಸರ್ ನಾಟಕ ಒಬ್ಬರು ಹಾಗೆ ಹೇಳ್ತಾರೆ. ಆಗ ಹೋಗಿ ಅವರಲ್ಲಿ ನಾವು ಕೇಳುವುದು, ಸ್ವಲ್ಪ ಜಗಳ ಆಗುವುದು. ಒಂದು 4 ವರ್ಷ ತುಂಬ ಕಷ್ಟ ಆಯಿತು. ಕೊನೆಗೆ ಅದೆಲ್ಲ ಹೋಯ್ತು. ನಮ್ಮ ಫ್ಯಾಮಿಲಿ ಹಾಗೆ ನಾವು ನೋಡ್ಕೊಂಡು ಹಾಗೆ ಚೆನ್ನಾಗಿ ನೋಡಿಕೊಂಡು ಯಾವುದೇ ರೀತಿಯ ಒಂದು ಇದಿಲ್ಲ. ಊರಿನವರು ಸಪೋರ್ಟ್ ಮಾಡಿದರು. ಇಲ್ಲಿ ಯಾಕೆ ರಂಗಭೂಮಿಯನ್ನು ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಆಸಕ್ತಿಯ ಕ್ಷೇತ್ರ ನಿಜವಾಗ್ಲೂ ಪ್ರಾರಂಭ ಫಸ್ಟ್ ಪ್ರಿಫರೆನ್ಸ್ ನಾನು ಸ್ಪೋರ್ಟ್ಸಿಗೆ ಕೊಟ್ಟಿದ್ದೇನೆ. ಅಲ್ಲಿ ಎಲ್ಲಿ ಕೂಡ ಸ್ಪೋರ್ಟ್ಸಿಗೆ ನಾನು ಅಪವಾದ ಮಾಡಲಿಲ್ಲ. ನನ್ನ ಕೊನೆಯ ಸರ್ವಿಸ್ ಇರುವವರೆಗೆ ಕೂಡ ನಾನು ಇಂಡಿವಿಜುವಲ್ ಪ್ಲೇಸ್ ಮಾಡಿದ್ದೇನೆ. ಅದು ಗೇಮ್ಸಲ್ಲಿ ಮಾಡಿದ್ದೇನೆ, ಅಥ್ಲೆಟಿಕ್ಸಲ್ಲಿ ಮಾಡಿದ್ದೇನೆ. ಕೊನೆಯಲ್ಲಿ ಕೂಡ ಇರುವಷ್ಟು ದಿವಸ ಹಾಗೆ ಕೇವಲ ಒಂದು ರಜೆಯಲ್ಲಿ ಮಾತ್ರ ನಾನೊಂದು ಎಕ್ಸ್ಟ್ರಾ ಒಂದು ಕಲ್ಚರಲ್ಲಿ ನಾಟಕ ತಗೊಂಡೆ. ಹಾಗೇನೆ ಮತ್ತು ಇನ್ನೊಂದು ಟ್ರ್ಯಾಕಿಂಗ್. ನನ್ನ ಆಸಕ್ತಿ ಕ್ಷೇತ್ರ 3 ಒಂದು ಸ್ಪೋರ್ಟ್ಸ್, ಒಂದು ಕಲ್ಚರಲ್ ನಾಟಕ, ಇನ್ನೊಂದು ಟ್ರ್ಯಾಕಿಂಗ್. ಇದು 3 ನಾನು ಪ್ರತಿ ವರ್ಷ ನಿರಂತರವಾಗಿ ಕಾಲೇಜಲ್ಲಿ ಮಾಡ್ತಾ ಇದ್ದೆ. ವರ್ಷದಲ್ಲಿ 3-4 ಟ್ರ್ಯಾಕಿಂಗ್ ಮಾಡ್ತಿದ್ದೇವೆ. ಹಾಗೆಯೇ ಅದು ಮಕ್ಕಳಲ್ಲಿ ಏನೋ ಒಂಥರ ಪರಿವರ್ತನೆ ಆಗಿತ್ತು. ಈ ನಾಟಕದ ರಂಗದಲ್ಲಿರುವಂಥ ಮಕ್ಕಳಿಗೂ ಅಥವಾ ಸ್ಪೋರ್ಟ್ಸ್ ಇರೋ ಮಕ್ಕಳಿಗೂ ಅಥವಾ ಇತರ ಮಕ್ಕಳಿಗೆ ನೋಡೋದು ಬಹಳ ವ್ಯತ್ಯಾಸಗಳು ಕಂಡುಬರೋದು. ಈ ಮಕ್ಕಳು ಬಂದು ಕಾಲಿಟ್ಕೊಂಡ್ರೆ ಉಳಿದ ಮಕ್ಕಳು ಕಾಣುವುದಿಲ್ಲ. ಅದಕ್ಕೆ ಸಂಸ್ಕಾರ ಮತ್ತು ಶಿಕ್ಷಣ ಎಂಬುದು 2 ಕಣ್ಣುಗಳಲ್ಲ ಇದು ಮನುಷ್ಯನಿಗೆ. ಖಂಡಿತವಾಗಿಯೂ ಒಂದು ವಿದ್ಯಾರ್ಥಿಗಳಲ್ಲಿ ನಾಟಕ ಅಥವಾ ನಾಟಕವನ್ನು ಕಾಲೇಜಲ್ಲಿ ಮಾಡಿದರೆ ಅವರ ಸಂಸ್ಕಾರಯುತ ಒಂದು ವಿದ್ಯಾರ್ಥಿಗಳಾಗೋದಕ್ಕೆ ಮಾತಿಲ್ಲ. ಇದಕ್ಕಾಗಿ ನಾನು ಹೇಳ್ತೇನೆ, ಕಾಲೇಜುಗಳಲ್ಲಿ ಕಲ್ಚರಲ್ ರಂಗಭೂಮಿ ಬೇಕು, ರಂಗಭೂಮಿ ಬೆಳಿಬೇಕು. ಒಂದು ವಿಶೇಷವಾದ ಒಂದು ಕೊಡುಗೆ ಇರ್ತದೆ ಅವರಿಂದ. ಆ ಮಕ್ಕಳು ಜೀವನವನ್ನು ಕಟ್ಟಿಕೊಡ್ತಾರೆ ಅಂತ ಗ್ಯಾರಂಟಿ. ಕಟ್ಟಿಕೊಂಡಿದ್ದಾರೆ ಕೂಡ. ನಮಗೆ ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ, ಹೇಳಬೇಕಂತ ಹೇಳ್ತಿದ್ದೆ ಅಷ್ಟೇ. ಅವ್ರ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅಂತ ಗ್ಯಾರಂಟಿ. ಅವರವರ ಕಾಲಲ್ಲಿ ನಿಂತಿದ್ದಾರೆ, ಖುಷಿ ಪಡ್ತಾರೆ. ಎಲ್ಲಿ ಸರ್
ನಾನೊಂದು ವೇದಿಕೆಯಲ್ಲಿ ನಿಂತು ಮಾತಾಡ್ತೇನೆ ಅಥವಾ ನಾನು ಈ ಬಂಧನದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಯುವರ್ ನಾಟಕ, ನಿಮ್ಮ ತರಬೇತಿ ಸರ್ ಕುಸುಮ ಸಾರಂಗದಾಗ ನಾನು ಇದ್ದೇನೆ ಅಂತ ಹೇಳುವಾಗ ನಮಗೇನೋ ಒಂಥರ ಆನಂದ ಆಗೋದು, ಏನಂತ ಖುಷಿ ಆಗೋದು, ಸಾರ್ಥಕ ಆಯ್ತಲ್ಲ ಅಂತ ಆಗೋದು. ಇಷ್ಟು ಕಷ್ಟಪಟ್ಟದಕ್ಕೆ ಅಥವಾ ರಾತ್ರಿ ದುಡಿದಕ್ಕೆ ನಮಗೊಂದು ಖುಷಿಯನ್ನು ಕೊಡ್ತಿತ್ತು. ಹಾಗೆ ಎಲ್ಲಿ ಹೋದ್ರು ಈಗಲೂ ಅಷ್ಟೇ ಅದೇ ಮಕ್ಕಳದ್ದು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ಕುಸುಮ ಸಾರಂಗ ಅಂತೇಳಿ ಗ್ರೂಪ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ. ಪ್ರತಿ ಸಲ ಕೂಡ ಏನಾದ್ರು ಮಾಡಿದ್ರೆ ಅಲ್ಲಿ ಒಂದು 2 ಜನ ಇದರಲ್ಲಿ ಸೀರಿಯಲ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ, ಅವ್ರು ಆಗ ಫೋನ್ ಮಾಡ್ತಿದ್ದಾರೆ, ಬರ್ತಾ ಇರ್ತಾರೆ, ಮಾಡ್ತಿರ್ತಾರೆ, ಸಣ್ಣ ಸಣ್ಣ ಸೀರಿಯಲ್ ಮಾಡ್ತಿದ್ದಾರೆ ಅಂತ ಅವರು ಕೂಡ ಜೀವನ ಕೊಟ್ಟಿರ್ತಾರೆ. ಈ ಥರ ಒಂದು ಖುಷಿಯನ್ನು ಕಂಡಲ್ಲ. ಹಾಗೆಯೇ ನಾನು ಹೇಳಿದ್ದು ಐಕ್ಯವರು ಪ್ರಾರಂಭದಲ್ಲಿ ಒಂದು ಸಣ್ಣ ಮಕ್ಕಳಿಗೆಲ್ಲ ಮಾಡ್ತಾರೆ, ಈಗ ಪ್ರೈಮರಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮಾಡ್ತಾರೆ. ಅದಷ್ಟು ದೊಡ್ಡ ಶ್ರೇಷ್ಠ ಒಂದು ವಿದ್ಯೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅವರಿಗೆ ಅವರು ಬದುಕು ಬಹಳ ಅನುಭವ ಇದೆ. ನಾಟಕದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಏನಿಲ್ಲ, ನನ್ನದನ್ನು ನಾನು ಹೇಳ್ಕೊಡ್ಬೇಕಲ್ಲದೆ ಏನಾದ್ರೂ ಗೊತ್ತಾ ಅದರಿಂದ ಬರುವಂಥ ಒಂದು ಬಹಳ ಒಂದು ಪಾಂಡಿತ್ಯವನ್ನು ಹೇಳ್ಬೇಕಾದ್ರೆ ಅದು ಐಕ್ಯರು ಹೇಳ್ಬೇಕಂತೆ. ಮಕ್ಕಳಿಗೆ ಇಂಥ ಒಂದು ಪ್ರತಿಭೆ ಬರ್ತದೆ, ಅವ್ರು ಇಂಥದ್ದಾಗಿ ಹೀಗಾಗ್ತಾರೆ, ಇಷ್ಟು ಆಕ್ಟಿವ್ ಆಗಿರ್ತಾರೆ, ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕಷ್ಟೆ. ಅಷ್ಟು ಆ ಥರದ್ದು ಗ್ಯಾರಂಟಿ ಸ್ವಲ್ಪ. ಮತ್ತೆ ಈ ನಮ್ಮಲ್ಲಿ ಹೊಸ ನಾಟಕ ಆಗಿರ್ಬೋದು ಅಥವಾ ಏನಿಲ್ಲ, ಈ ನಾಟಕಗಳಿಗೆ ಹಿನ್ನೆಲೆ ಇಲ್ಲದೇ ಬರೋದು ಮಕ್ಕಳು. ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅಂದರೆ ತುಳು ನಾಟಕದಲ್ಲಿ ನಾನು ಭಾಗವಹಿಸಿದ್ದೇನೆ ಸರ್ ಅಂತ ಹೇಳೋದು, ಅಥವಾ ನಾನು ನೃತ್ಯದಲ್ಲಿ ಭಾಗವಹಿಸಿ ಅಂತ ಹೇಳೋದು, ಅಥವಾ ನಾನು ಪಾಠದನ್ನ ಹೇಳಿದ್ದೇನೆ ಅಂತ ಹೇಳೋದು ಬಿಟ್ಟರೆ ಈಗಿನ ಈ ಹೊಸ ನಾಟಕವನ್ನು ನೋಡಿದರೆ ನೀವು ಅಂತೇಳಿ ಗೊತ್ತಿಲ್ಲ. ನಾವು ತಲೆದಂಡ ನಾಟಕ ಮಾಡಬೇಕಾದ್ರೆ ಅಲ್ಲ, ಅರ್ಜುನ ಪಾತ್ರ ಮಾಡಬೇಕಾದ್ರೆ ಒಬ್ಬ ನಾನು ಕಳಚೂರಿಯ ವಂಶದವನು, ನಾನು ಇಂಥ ಜಾತಿಯವನು ಅಂತ ಹೇಳುವಾಗ ನಮಗೆ ಅಲ್ಲಿ ನಮ್ಮಲ್ಲಿ ಸ್ವಲ್ಪ 2-3 ಜನ ಭಂಡಾರಿಗಳಿದ್ರು, ಅವರಿಗೆಲ್ಲ ಬಹಳ ಅವ್ರನ್ನ ಅದಕ್ಕೆ ಹೇಳಿದ್ದಾರೆ, ನೀವು ಜಾತಿ ನಿಂದನೆ ಮಾಡಿದಾಗ ಆಗುದಿಲ್ಲ ಸರ್ ಅಂತ ಹೇಳಿದರೆ, ಚಿಟಿ ಇಲ್ಲ ಅದೆಲ್ಲ ಏನಿಲ್ಲ, ಅದು ನಾಟಕ ಸ್ಕ್ರಿಪ್ಟ್ ಅಲ್ಲಿ ಇರುವಂಥದ್ದು ಹೇಳೋದು ನಾವು. ಆ ಇದನ್ನು ಹೇಳೋದಲ್ಲ, ಅದು ಎಂತ ಆಗ್ತದೆ ಹೇಳಿ, ಅದೆಲ್ಲ ಏನೋ ಒಂದು ಥರದ ಮಾಡಿ ಒಂಥರ ಸಮಾಧಾನ ಮಾಡಿ ಬಿಡುವಂಥದ್ದು. ಆಮೇಲೆ ಸಾಹೇಬರು ಬರೆದ ನಾಟಕದಲ್ಲಿ ಇನ್ನೊಂದೇನೋ ಬಂತು. ಹೀಗೆ ಕೆಲವು ನಾಟಕಗಳಲ್ಲಿ ಈ ರೀತಿಯ ಒಂದು ಕಮೆಂಟ್ಸ್ ಕೂಡ ಬರ್ತದೆ ಪಬ್ಲಿಕ್ ಇಂದ. ಅದನ್ನು ಫೇಸ್ ಮಾಡಬೇಕು. ಏನು ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಜೋರಿದ್ದೆ, ನಾನು ಏನೋ ಪಾಪೇನಲ್ಲ, ನಾನು ಸ್ವಲ್ಪ ಜೋರಿದ್ದೆ. ಅಂದರೆ ನಾನು ಲೋಕಲ್, ನಾನು ಅಲ್ಲಿ ಲೋಕಲ್, ನನ್ನ ಪ್ರಚಾರ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇದೆ. ಮತ್ತು ಸ್ಟೂಡೆಂಟ್ಸ್ 90% ನನಗೆ ಸಪೋರ್ಟ್ ಇದ್ದವರು ಇದ್ರು, ಊರು ಲೋಕಲ್ ಆದ ಕಾರಣ. ಹಾಗೆ ಸ್ವಲ್ಪ ಹೆದರ್ತಿದ್ರೆ ನಾವು ಊರಿನವ್ರು ಗೊತ್ತಿಲ್ಲ ಅಂತೂ ಏನು ಜಗಳ ಮಾಡಲಿಲ್ಲ, ಯಾರು ಕೂಡ ಜಗಳ ಮಾಡಲಿಲ್ಲ, ಹೇಳಿ ಕಮೆಂಟ್ಸ್ ಮಾಡ್ತಿದ್ರು ಅಷ್ಟೇ. ಹೇಳ್ತಿದ್ರು ಏನು ಯಾಕೆ ಸರ್ ಸರಿಯಾ ಸರ್ ಅಂತೇಳಿ. ಅವಾಗ ನಾನು ಈ ರೀತಿ ಹೇಳ್ತಿದ್ದೆ, ಅದು ಬರ್ತೇನೆ ನಾನು ಕಳಚೂರಿಯ ನನ್ನ ವೃತ್ತಿ ಇದನ್ನೆಲ್ಲ ಮಾಡಿ ತೋರಿಸ್ತಾನೆ ಅವ. ಯಾವುದ್ರಲ್ಲಿ ಕಳೆದ ನಾಟಕ ನೋಡಿರ್ಬೋದು. ಆ ನಾಟಕದಿಂದ ಹಾಗೆ ಬರ್ತದೆ, ಡೈಲಾಗ್ ಬರ್ತದೆ. ಅದೇ ನಾಟಕ ಮಾಡೋದು. ನನ್ನ ನಾಟಕ ಬಹಳ ಒಳ್ಳೆಯದಾಗಿತ್ತು. ಜೀವನ್ ರಾಮ್ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಜೀವನ್ ರಾಮ್ ನಿರ್ದೇಶನ ಮಾಡಿದಂಥ 3 ನಾಟಕ ಕೂಡ ಸ್ಟೇಟಲ್ಲಿ ಫಸ್ಟ್ ನಾವು ತಲೆದಂಡ, ಮಹಾಮಾಯಿ, ಮತ್ತೆ ಅಗ್ನಿ ಮತ್ತು ಸಾಹೇಬರು ಬರ್ತಾರೆ. ಮತ್ತೆ ಚಿತ್ರಪಟ ಮತ್ತು ಇನ್ನೊಂದು ನಾಟಕವನ್ನ ಐತಾಳದ್ದು ಇದು ಶಾಸ್ತ್ರದ ಲೋಕೇಶ್ ಸಿರಿಸಂಪಿಗೆ ಪ್ರಾರಂಭ ನಾಟಕ ಸಿರಿಸಂಪಿಗೆ ಕವತಾರ ಮಾಡಿದ್ದು 1993ರಲ್ಲಿ. ಅದೇ ವರ್ಷ ಐಕ್ಯರು ಕೆರೆಗಾರ ನಾಟಕವನ್ನು ಮಾಡಿದೆ. 2 ನಾಟಕ ಮಾಡಿದ್ದು ಪ್ರಾರಂಭದಲ್ಲಿ. ಐಕ್ಯ ಮತ್ತು ಸೋನಾ ಅವರು ಸೇರಿ ಮಾಡಿದ್ದಾರೆ. ಈ ನಾಟಕಗಳನ್ನ ಹಾಗೆ ಈ ಮಕ್ಕಳಿಗೆ ಯಾವಾಗ ನಾವು ಈ ಮಕ್ಕಳನ್ನು ತಯಾರು ಮಾಡಬೇಕಂದ್ರೆ ನಾವು ಪ್ರಾರಂಭದ ವರ್ಷ ನಾವೀಗ ನಾನು ಏನು ಮಾಡ್ತಿದ್ದೆ, ಒಂದು ಇವರ ಅಪ್ಲಿಕೇಶನ್ ತೆಕ್ಕೊಂಡು ಅಲ್ಲಿ ಕಲ್ಚರಲ್ ಅಲ್ಲಿ ಬರ್ತಿದ್ರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ದರೆ ಅಂತ ಮಕ್ಕಳು ಮಾತ್ರ ಕರೆದು ನಾವು ಅವರಿಗೆ ಪ್ರಾರಂಭದಲ್ಲಿ ಅವರಿಗೆ ವಿಚಾರ ಮಾಡಿದೆ, ಇಂಟರ್ವ್ಯೂ ಮಾಡ್ತಿದ್ದೆ. ಇಂಟರ್ವ್ಯೂ ಆಗಿ ನೀವು ಬರಬೇಕು, ಮಾತಾಡಬೇಕು. ಅಲ್ಲಿ ಅವರು ಸ್ವಲ್ಪ ಮಾತಾಡಿ ಅವ್ರಿಗೆ ಪ್ರೀತಿ ಹುಟ್ಟಿಸಿ ಅವ್ರನ್ನ ಹೆಸರು ತೆಕ್ಕೊಂಡು ಮತ್ತೆ ಹೇಳಲಿಕ್ಕೆ ಏನಿಲ್ಲ ಸರ್. ಜೂನ್ ಎಕ್ಸಾಮ್ ಮುಗೀತಲ್ಲ, ಏಪ್ರಿಲ್ ಮುಗೀತು ಎಕ್ಸಾಮ್ ಮೊದಲು ಹಾಗೆ ಆಗಿತ್ತು. ಏಪ್ರಿಲ್ ಎಕ್ಸಾಮ್ ಮುಗಿದ ತಕ್ಷಣ ಜೂನ್ಗೆ ನಾವು ಮೇ 25ರಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ಶಾಪ್. ಮೇ 25 ಮಾಮೂಲಾಗಿ 25 ಮಾಡಿ ಜೂನ್ 14ಕ್ಕೆ ಶೋ ಕೊಡೋರು ನಾವು ಪ್ರತಿ ಸಲ ಕೂಡ ಹಾಗೆ ಮಾಡೋರು. ಹಾಗೆ ಅವರು ಬರ್ತಿದ್ರು, ಹಾಗೆ ಪರ್ಮಿಷನ್ ಹಾಗೆ ಮಾಡ್ತಿದ್ದೇವೆ ನಾವು. ಎಷ್ಟೋ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ವಿದ್ಯಾರ್ಥಿಗಳು ಕೈ ಕೊಟ್ಟದ್ದಿದೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ಎಕ್ಸ್ಟ್ರಾ ಇಟ್ಕೊಂಡು ಅವರನ್ನು ಬಲಿಕೆ ಮಾಡಿ ಏನೋ ಮಾಡಿ ಆಗ್ತಿತ್ತು. ಕೊನೆಗೆ
ಹಣಕಾಸಿನ ಕೊನೆಯ 4 ವರ್ಷದಲ್ಲಿ ಸುಮಾರು 1 ಲಕ್ಷಷ್ಟು ಹಣವನ್ನು ಮ್ಯಾನೇಜ್ಮೆಂಟ್ ಇಲ್ಲ, ಕಾಲೇಜಿನಿಂದ ಇಲ್ಲ, ಏನಿಲ್ಲ, ಊರಿಂದ ಸ್ವಲ್ಪ ಮತ್ತು ಈ ಥರ ನಾವೇ ಸ್ವಲ್ಪ ಎಲ್ಲ ಮಾಡಿಕೊಂಡು ನಾಟಕವನ್ನು ಮಾಡ್ತಿದ್ದೆವು. ಅದು ಮಕ್ಕಳಿಗೆ ಕೊನೆಗೆ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಬೇರೆ ಬೇರೆ, ಅವರಿಗೆ ರೂಮ್, ಕಾಲೇಜ್ ಆಗೋದಿಲ್ಲ, ರೂಮ್ ಬೇಕು ಅಂತ ಇತ್ತು. ಹಾಗೆಲ್ಲ ಮಾಡಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಊಟ ತಿಂಡಿ ಕೂಡ ಹಾಗೇನೆ. ಒಂದೊಂದು ದಿವಸ ಊಟ ಆಗೋದಿಲ್ಲ ಸರ್, ನಾವು ಹೋಟೆಲ್ ಮಾಡಿ, ನಾವು ಹೋಟ್ಲೆ ಮಾಡ್ತೇವೆ, ಟೆಂಪಲ್ ಊಟ ಸಾಕಾಗಿದ್ದು ಹೋಟ್ಲಿಗೆ ಬಿಡೋದು, ಇದೆಲ್ಲ ಒಂದು ಕಮೆಂಟ್ ಬರ್ತವೆ ಕೊನೆಗೆ. ಏನೇ ಇರಲಿ, ಇಂಥ ಒಬ್ಬ ಕನಸುಗಾರ, ಸಂಘಟಕ, ಇಂಥ ಬಹುವಚನಂ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಇಂಥ ಮೇಧಾವಿಗಳನ್ನು ಇಲ್ಲಿ ಒಟ್ಟುಗೂಡಿಸುವುದು, ಪ್ರತಿ ತಿಂಗಳು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ನನ್ನಂಥ ಒಬ್ಬ ಸಣ್ಣ ಸೇವೆ ಮಾಡಿದವನಿಗೆ ಕರೆಸಿ ಇದೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ರಂಗಭೂಮಿ ಮಾಡಿದವನು ಯಾವತ್ತೂ ಅವನು ಸೋಲುವುದಿಲ್ಲ. ರಂಗಭೂಮಿಯ ಬಗ್ಗೆ ಮಾತಾಡಲಿಕ್ಕೆ ನಾನು ಅರ್ಹನೋ ಅಥವಾ ಅಲ್ವಾ ಅಂತ ನನಗೆ ಗೊತ್ತಾಗಿಲ್ಲ. ಅಂತೂ ಸಣ್ಣ ಕೆಲಸ ಮಾಡಿದ್ದೇನೆ ಆಸಕ್ತಿಯಿಂದ, ಅದು ಮಾತ್ರ ಖಂಡಿತವಾಗಿ ಸತ್ಯ. ಸುಮಾರು 24 ವರ್ಷ ಕಾಲೇಜಲ್ಲಿ ಮಾಡಿದ್ದೇನೆ. ಆಮೇಲೆ 1977ರಿಂದ 87ರವರೆಗೆ ಕೂಡ ಬೇರೆ ಕಡೆ ಕೆಲಸ ಮಾಡಿದ್ದೇನೆ. ಹೀಗೆ ಅದರೊಂದು ಕಾಯಕ ಹೋಯಿತು. ಮತ್ತು ನಾವು ಇಲ್ಲಿಂದ ಮೈಸೂರಿಗೆ, ಮಂಗಳೂರಿಗೆ ಎಲ್ಲ ನಾಟಕ ನೋಡಲಿಕ್ಕಾಗಿ ಮಂಗಳೂರಿಗೆ ಹೋಗ್ತಿದ್ದೆವು ಒಂದು ಕಾಲದಲ್ಲಿ. ಐಕೆಯವರ ಕನಸು ಇನ್ನೂ ಮುಗಲಿಲ್ಲ ಅಂತ ನಾನು ತುಂಬ ಸಲ ಹೇಳಿದ್ರು. ನಾವು ಇದಕ್ಕೆ ನಾಟಕ ಇದಾಗುತ್ತೆ ಮೈಸೂರಿಗೆ ಹೋಗ್ಬೋದು ಈ ವರ್ಷ ಕೂಡ ಒಂದು ಪ್ಲ್ಯಾನ್ ಹಾಕಿದ್ದೆವು. ನಮಗೆ ಹೋಗ್ಲಿಕ್ಕೆ ಆಗಿಲ್ಲ. ಬೇರೆ ಬೇರೆ ನಾಟಕಗಳು ಒಂದು ದಿವಸ ಹೋಗುದಂತ ಹೋಗಿ ಏನೋ ಪ್ರಾಬ್ಲಮ್ ಆಯಿತು, ಅದು ಆಗಲಿಲ್ಲ ಹೋಗಲಿಕ್ಕೆ. ಅದೊಂದು ಆಸಕ್ತಿ ಇದೆ. ಇವಾಗ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ, ಏಜು ಹೇಳು ನನಗೆ ಅಂತ ಪ್ರಶ್ನೆ ಇಲ್ಲ. ಬಟ್ ಮರವು ಜಾಸ್ತಿ ಯಾವುದನ್ನು ಕೂಡ ನೆನಪಿಟ್ಟುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆಗೋದಿಲ್ಲ. ಏನೇ ಇರಲಿ, ನಮ್ಮ ಕುಸುಮ ಸಾರಂಗ ಇವಾಗ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುವುದಿಲ್ಲ. ತುಂಬ ಬೇಜಾರದ ವಿಷಯ. ಗೋವಿಂದರು ಒಂದು ಅರೆಭಾಷೆ ನಾಟಕವನ್ನು ಮಾಡಿದರು. 2022ರಲ್ಲಿ ಇರಬೇಕು. ಆವಾಗ ಅದು 23ರಲ್ಲಿ ಅದಕ್ಕೆ ಸ್ವಲ್ಪ ಹಣಕಾಸಿನ ಕೊರತೆ ಆಯಿತು. ಆವಾಗ ಅವರು ಪಾಪ ಕೈಯಿಂದ ಹಾಕಿ ಮಾಡಿದರು. ಕೊನೆಗೆ ಅಲ್ಲಿಯ ಸ್ಟಾಫ್ಗಳೇ ಅವರಿಗೆ ವಿರೋಧ ಆದರು. ಅವರ ಬಗ್ಗೆ ಏನೇನೋ ಹೇಳಲಿಕ್ಕೆ ಹೋಗಿ ಅವರು ಹಣ ಪಾಪ ಕೈಯಿಂದ 1 ಲಕ್ಷ ರೂಪಾಯಿ ಹಾಕಿ ಕೊಟ್ಟರು, ಖರ್ಚು ಮಾಡಿ ಮತ್ತೆ ನಾವು ತೆಗೆದುಕೊಳ್ತೇವೆ ಅಂತ. ಅದಕ್ಕೆ ಬೇಕಾದ ದಾಖಲೆಗಳೆಲ್ಲ ಇತ್ತು. ಅದಕ್ಕೆ ಬೇರೆಯವರೆಲ್ಲ ಹೇಳಿ ಅವರನ್ನು ಸಿಕ್ಕಿಸಿ ಹಾಕುವ ಪ್ರಯತ್ನ ಮಾಡಿದರು. ಅದರಿಂದಾಗಿ ಅವರಿಗೆ ಪೆನ್ಷನ್ ಆಗೋ ಸಮೇತ ಒಂದು ವರ್ಷ ಡಿಲೇ ಆಯಿತು. ಏನಂತದೇನು ಆಗಲಿಲ್ಲ, ಎಷ್ಟು ಹೇಳಿದರೂ ಒಪ್ಪಲಿಲ್ಲ. ಕೊನೆಗೆ ಅದಕ್ಕೆಲ್ಲ ಎನ್ಕ್ವೈರಿ ಆಗಿ ಹಾಗೂ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಅದನ್ನು ಸರಿ ಮಾಡಿದರು. ಇಲ್ಲ ಅದೆಂಥದ್ದೇನು ಆಗಲಿಲ್ಲ, ಸರಿಯಾಗಿ ಇದೆ ಅಂತ ಮಾಡಿ ಕೊಟ್ಟರು. ಮತ್ತೆ ಹೀಗೆ ಆಮೇಲೆ ನಾಟಕವನ್ನು ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡಲೇ ಇಲ್ಲ ಅವರು. ಇವಾಗ ಹೋದ ವರ್ಷ ನನ್ನ ಸ್ಟೂಡೆಂಟ್ ಒಬ್ಬರು ಅಲ್ಲಿದ್ದಾರೆ, ಅದೇ ಕುಸುಮ ಸಾರಂಗಲ್ಲಿತ್ತು. ಅವರು ಹೇಳಿದರು, ಸರ್ ಬರಬೇಕು, ಅದನ್ನು ವಾಪಸ್ ಮಾಡಬೇಕು. ನಾನು ಯಾವಾಗ ರೆಡಿ ಇದೆ ಅಂತ ಹೇಳಿದೆ. ಇವತ್ತು ನನ್ನ ಮಧ್ಯಾಹ್ನ ನನ್ನ ಅಳಿಯ ಹತ್ರ ಮಾತಾಡಿದ್ದೇನೆ. ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬೆಂಗಳೂರಲ್ಲಿ ಅವರು ಮೊನ್ನೆ ಒಂದು ಅಪ್ಲಿಕೇಶನ್ ಕಳಿಸಿದ್ರಂತೆ ಇಲ್ಲಿಂದ ನಾಟಕವನ್ನು ಮೊಸರು ಮಾಡಬೇಕು, ಫೈನಾನ್ಸ್ ಕೊಡಬೇಕು ಅಂತ. ಅದಕ್ಕೆ ಅವರು 2014ರಿಂದ ಆರ್ಡರ್ ಪಾಸ್ ಆಗಿದೆ ಕಾಲೇಜುಗಳಲ್ಲಿ. ಅದಕ್ಕೆ ಬೇಕಾದ ಫೈನಾನ್ಸ್ ಕೊಡಬೇಕು, ಅದು ಮಾಡಲೇಬೇಕು ಪ್ರತಿ ಕಾಲೇಜಲ್ಲಿ ಕಲಿಕೆ ಸಂಬಂಧ ಕೊಡಬೇಕು ಮಾಡಿದ್ರು. ಆರ್ಡರ್ ಪಾಸ್ ಆಗಿದೆ. ಆ ಮೂಲಕ ಅದನ್ನು ಕೊಡ್ಬೋದಲ್ಲ ಅಂತೇಳಿ ಒಂದು ಇದರಲ್ಲಿ ಆ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಈ ಸಲ ಸ್ಯಾಂಕ್ಷನ್ ಆದರೆ ಬರೋ ಮತ್ತೆ ಆಗ್ಬೋದು, ಆದರೆ ಒಳ್ಳೆಯದು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನೀವು ಮಾತು ಮುಂದುವರಿಸಬೇಕು. ಹೇಗೆ ನಿಮ್ಮ ಕಾಲೇಜಿನಲ್ಲಿ ಸುರೇಶ್ ಆಮ್ಗಳ್ಳಿ, ವೆಂಕಟರಮಣ ಇದ್ದಾಳರು, ಆಮೇಲೆ ಕವತ್ತಾರು, ನಂತರ ಮಂಜುನಾಥ್ ಬಡಿಗೇರು, ಹೀಗೆ ಬಹಳ ಪ್ರಸಿದ್ಧ ಕನ್ನಡದ ಡೈರೆಕ್ಟರ್ಗಳು ಬಂದು ನಾಟಕ ಮಾಡ್ತಿದ್ರು. ನಾಟಕ ಚೆಂದ ಆಗಿದೆ, ನಾವು ನಾಟಕ ನೋಡಿದ್ದೀವಿ, ಅದೆಲ್ಲ ಬೇರೆ. ಆದರೆ ಅವರು ಈ ವಿದ್ಯಾರ್ಥಿಗಳನ್ನು ಹೇಗೆ ಬಳಕೆ ಮಾಡಿಸ್ಕೊಂಡ್ರು,
ಅವರ ವಿಧಾನಗಳು ಹೇಗಿತ್ತು ನಿಮ್ಮ ನೆನಪಿನ ಮೇಲೆ ಅದನ್ನು ಹೇಳಲಿಕ್ಕೆ ಸಾಧ್ಯ? ಖಂಡಿತ ಹೇಳ್ಬೋದು ಸರ್. ಈ ಆನಗಳ್ಳಿ ಅವರು ಬಹಳ ಶ್ರೇಷ್ಠ ನಿರ್ದೇಶಕರು. ಅವರು ಬಹುಶಃ NS ಆದವರು ದೊಡ್ಡ ನಾಟಕವನ್ನು ನಿರ್ದೇಶನ ಮಾಡಿದವರು. ಅವ್ರು ಏನಾಯ್ತಂದ್ರೆ ಆ ವರ್ಷ 10ನೇ ವರ್ಷ 50,000 ರೂಪಾಯಿ ಅಕಾಡೆಮಿಯಿಂದ ಸಿಕ್ಕಿತ್ತು ಅವ್ರಿಗೆ ಅಮೌಂಟ್, 50,000 ರೂಪಾಯಿ. ಅದು ನಿರ್ದೇಶಕರಿಗೆ ಅಂತೇಳಿ ಬಂತು. ಈ ಮನುಷ್ಯ ಅದನ್ನು ಸರಿಯಾಗಿ ಮಕ್ಕಳು ಉಪಯೋಗ ಮಾಡಿಕೊಳ್ಳಿಲ್ಲ. ನಾನು ಪ್ರಾಮಾಣಿಕ ಸತ್ಯ ಹೇಳ್ಬೇಕಾದ್ರೆ ನಮ್ಮ ಮಕ್ಕಳು ಬೆಳಿಗ್ಗೆ ನಮ್ಮಲ್ಲಿ ಎಷ್ಟು ಪರ್ಫೆಕ್ಟ್ ಅಂದರೆ ಮಕ್ಕಳು ಅದಕ್ಕೆ ಗೊತ್ತಿರ್ಬೋದು. ಅವು 6 ಗಂಟೆಗೆ ಬರ್ತಿದ್ರು ಮಕ್ಕಳು, ಬರ್ತಿದ್ರು 6 ಗಂಟೆಗೆ ಬರ್ತಿದ್ರು. ಎಷ್ಟು ತೋರಿದ ಅಲ್ಲಿ ದುಡಿತಿದ್ರು. ರಾತ್ರಿ 10-12 ಗಂಟೆ ಬೇಕಾದ್ರೆ ಹೇಳಿದ್ರು. ಈ ಮನುಷ್ಯ ನಾನು 6 ಗಂಟೆಗೆಲ್ಲ ಎಷ್ಟು ಸಲ ನಾವು ಫೋನ್ ಮಾಡಿದ್ರು ಕೂಡ ಇವರು ಎದ್ದಿರೋದು ಹೇಳಿಲ್ಲ. ಇವ್ರು ಬರೋದು 10 ಗಂಟೆಗೆ 11 ಗಂಟೆಗೆ ಬರೋದು, ಮಧ್ಯಾಹ್ನ ಬರೋದು, ಅಲ್ಲಿ ಸುಮ್ಮನೆ ರೂಮಲ್ಲಿ ಮಲ್ಕೊಳ್ಳೋದು, ಇಂಥೆಲ್ಲ ಮಾಡಿದ. ಅಂಥ ನಿರ್ದೇಶಕ ನಮಗೆ ಯಾರೂ ಬರಲಿಲ್ಲ. ಹುಡುಗರೆಲ್ಲ ಬಡಿಗೇರಂತ ಒಂದು ದುಡಿಯುವಂಥ ಒಬ್ಬ ನಿರ್ದೇಶಕ ಬಹುಶಃ ಯಾರಿರ್ಲಿಕ್ಕಿಲ್ಲ. ಇನ್ನೊಂದು ಜೀವನ್ ರಾಮ್ ಸಿಕ್ಕಾಪಟ್ಟೆ ಒಬ್ಬ ಆ್ಯಕ್ಟು ಏನಾದರೂ ಎಲ್ಲ ಅದು ಒಂದು ಜೀವನ್ ರಾಮ್ ಅಂತ ಒಂದು ನನಗೆ ಅನ್ನಿಸಿದೆ ಅಂದರೆ ಅವ್ರು ಮಾಡಿದ್ದನ್ನೇ ಮಕ್ಕಳು ಮಾಡಿಸಿದ್ರು. ಹಾಗೆ ಇವರು ಹಾಗಲ್ಲ, ಬಡಿಗರಾಗಿಲ್ಲ. ಅವ್ರು ಸಬ್ಜೆಕ್ಟ್ ಕೊಡ್ತಿದ್ರು, ವಿಷಯ ಕೊಡ್ತಿದ್ರು. ಅವರು ಅವರ ಮಕ್ಕಳ ಕೈಯಿಂದ ಅವರು ಆ ಪ್ರತಿಭೆಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು ಬಡಿಗೆರವರು. ಐತಾಳು ಅಷ್ಟೇ, ಐತಾಳು ಬಿಲ್ಕುಲ್ ಯಾವುದನ್ನು ಕೂಡ ಮಾಡಲಿಕ್ಕಿಲ್ಲ ಅವರು ಐತಾಳು. ಅವರಂಥ ಒಂದು ಶಿಸ್ತಿನ ಒಬ್ಬ ರಂಗ ನಿರ್ದೇಶಕರು ಈ ಕರ್ನಾಟಕದಲ್ಲಿ ಯಾರು ಇಲ್ಲದೆ ಇರ್ತಾರೆ. ಯಾರು ವೆಂಕಟರಮಣ ಐತಾಳು ಬಹಳ ಒಳ್ಳೆಯ ಒಂದು ಪಾಂಡಿತ್ಯವುಳ್ಳವರು. ಅವರು ಅವರಿಗೆ ಕೇರಳದ್ದು ಯಾವುದೋ ಇದು ನೃತ್ಯ ಯಾವುದು ಕಥಕ್ಕಳಿಯ ಯಾವುದೊಂದು ಅವರು ಕಲ್ತಿದ್ದಾರೆ. ಅವರು ಅದನ್ನು ಮಕ್ಕಳಿಗೆ ಹೇಳಿಕೊಟ್ಟು ಅದನ್ನು ತಯಾರು ಮಾಡ್ತಿದ್ರು ಅವರು ರಂಗ. ಅದನ್ನು ಅವರ ಕೊರಿಯೋಗ್ರಫಿ ಎಲ್ಲ ಬಹಳ ಚೆನ್ನಾಗಿ ವೆಂಕಟರಮಣ ಐತಾಳಷ್ಟು ಆ ನಾಟಕಕ್ಕೆ ಇರುವಂಥ ಕೊರಿಯೋಗ್ರಫಿ ಇದೆಯಲ್ಲ, ಅದೊಂಥರ ಫಿಲ್ಮಲ್ಲಿ ಬಂದಾಗ ಥರ ಬಹಳ ಖುಷಿಯಲ್ಲಿ ಅದನ್ನು ಇದು ಮಾಡ್ತಿದ್ರು ಅವರು, ಕೊಡ್ತಿದ್ರು ಅವರು. ಅದು ರಂಗ ಆಗ್ತಿತ್ತು, ನೋಡ್ಲಿಕ್ಕೆ ಆಗ್ತಿತ್ತು. ಅದಕ್ಕೆ ಸರಿಯಾದ ಅವರಿಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಮಾರ್ಪಳ್ಳಿ ಅವರು, ಗುರುರಾಜ್ ಮಾರ್ಪಳ್ಳಿ ಅಲ್ಲ ಗುರುರಾಜ್ ಮಾರ್ಪಳ್ಳಿ ಅವರು ಉಡುಪಿಯವರು. ಅವರು ಅವರಿಗೆ ಸಹಕರಿಸಿದ್ದು 2 ನಾಟಕವನ್ನು ಮಾಡಿದರು ಐತಾಳರು. 2 ನಾಟಕಗಳು ಬಹಳ ಅದ್ಭುತವಾಗಿತ್ತು. ಮತ್ತು ಬಡಿಗೇರವರು ಸಿಕ್ಕಾಪಟ್ಟೆ ಮಕ್ಕಳು ಹಿಂಸೆ ಕೊಡ್ತಿದ್ರು. ಹಿಂಸೆ ಅಂದರೆ ಬರಬೇಕದು, ಬರದ್ರೆ ಅವರು ಮೈಗೆ ಸೆಗಣಿ ಕೂಡ ಓದಿದ್ದೆ ಮಕ್ಕಳ ಮೈ ಮೇಲೆ. ಕಾಲೇಜ್ ಮಕ್ಕಳೇನಿರ್ತೀರ, ಕಾಲೇಜ್ ಮಕ್ಕಳನ್ನು ನೋಡ್ತಿಲ್ವ ಅಷ್ಟು ಅವ್ರಿಗೆ ಇದಂದರೆ ಮೈ ಮೇಲೆ ಸೆಗಣಿನ ಉಜ್ಜನೆ ಮಾಡಿದ್ರೆ ಅಂದರೆ ಸೆಗಣಿ ಉಜ್ಜಿದ್ರು ಅವರು, ಉಜ್ಜಿದ್ದಾರೆ ಅವರುಗಳು. ಅವರು ನಿಮಗೆ ಸೆಗಣಿ ತಿಳಿಸ್ತಾರೆ ಅಂದರೆ ತಿಳಿಸ ಅಷ್ಟು ಒಂದು ವರ್ಕ್ ಮಾಡ್ತಿದ್ರು. ಡೆಡಿಕೇಶನ್ ಯಾರಿಗೂ ಅಂತ ಮಾಡಲಿಕ್ಕಿಲ್ಲ ಅವರು. ಬರೇ ಒಂದು ಇಲ್ಲಿ ಇರುವವರು ಅವರು. ಅಷ್ಟು ಸಿಂಪಲ್ ಆಗಿ ಇರುವ ಮನುಷ್ಯ. 3 ನಾಟಕ ಮಾಡಿದರು. ಅದು ಚಿತ್ರಪಟ ಹರಿಣಾಭಿಸರಣ ಮಾಡಿದ ನಾಟಕ ಅವರು. ಚಿತ್ರಪಟ ಹರಿಣಾಮ 2 ಕೂಡ ಸ್ಟೇಟಲ್ಲಿ ಫಸ್ಟ್ ಬಂದಿದೆ ನಾವು ಭಾಗವಹಿಸಿ ಆಡಿದಾಗ. ಹಾಗೆಯೇ ಬೇರೆ ನೀವ್ಯಾರು ಸರ್ ಆನಗಲ್ಲಿ ಹಾಗೆ, ಜೀವನ್ ರಾಮ್ ಹೀಗೆ, ನಮ್ಮ ಯಾರು ಬಡಿಗೇರವ್ರು ಹಾಗೆ, ಇನ್ನು ವೆಂಕಟರಮಣ ಇರ್ತಾರೆ. ಇವ್ರು 4 ಜನರು ನೀವು ಹೇಳಿದ್ದೀಗ. ಈ 4 ಜನರು ಕೂಡ ಅದೇ ನಾನು ಹೇಳಿದ್ದು. ಆನಗಲ್ಲಿ ಅವರು ಮನಸ್ಸು ಮಾಡ್ತಿದ್ರೆ ಆ ನಾಟಕ ಒಂದು ಏನೋ ಲೆವೆಲಿಗೆ ಹೋಗ್ತಿತ್ತು. ಅವರು ದೊಡ್ಡ ಸೆಟ್ ಎಲ್ಲ ಮಾಡಿದ್ರು, ಋಷ್ಯತ್ರ ಸೆಟ್ಗಳೆಲ್ಲ ಮಾಡಿದ್ರು, ಎಲ್ಲ ಮರದ ಸೆಟ್ ಮಾಡಿ ತುಂಬ ಖರ್ಚು ಮಾಡಿದ್ದಾರೆ. ಈಗ ಐಕ್ಯರು ಬಂದರೆ ಯಾಕೆ ಇಷ್ಟೆಲ್ಲ ಬೇಕಾದ ಕೇಳೋರು ಅವರು. ಅದು ಯಾರದ ಸೈಡ್ ಈ ಕಾಲೇಜು ಒಂದು ಈಗ ನಾವು ಸಿಂಪಲ್ ಈಗ ನಾವು ನೋಡಿ ತಲೆದಂಡ ನೋಡಿರ್ಬೇಕು. ಈಗ ನಾವು ಯಾವುದಾದ್ರು ನೋಡಿ ಅದ್ರ ಬರೀ ಒಂದು ಸರ್ಕಲ್ ಆಗ್ತಾರೆ, ಒಂದು ಕಂಬದಲ್ಲಿ ಎಲ್ಲವನ್ನು ಅದೇ ಒಂದು ಇದರಲ್ಲಿ ಎಲ್ಲವನ್ನು ಮಾಡ್ತಾರೆ, ತೋರಿಸ್ತಾರೆ. ಅದು ಕೋಟೆ ಆಗಿರ್ಬೋದು, ಬೇರೆ ಯಾವುದು ಅವರು ರಾಜನ ಎಲ್ಲವನ್ನು ಮಾಡ್ತಿದ್ರು. ಅದು ಇವರಾಗಲ್ಲ, ಒಂದು ದೊಡ್ಡ ಇಷ್ಟು 2 ದೊಡ್ಡ ವೇದಿಕೆ ಇದು ಮಾಡಿದ್ದು ಅದರಲ್ಲಿ ಹತ್ತಿ ಇಳಿಯುವುದೆಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ ತುಂಬ ಕಷ್ಟ ಆಯಿತು. ಅದು ಆಗಿತ್ತು ನಮ್ಮ ಅಂಗಡಿಯವರು. ಉಳಿದೆಲ್ಲ ಜೀವನ್ ರಾಮ್ ಭಾಳ ಸಿಂಪಲ್ ಆಗಿ ಇರುವಂಥ ಮನುಷ್ಯ. ಜೀವನ್ ವೆಂಕಟರಮಣ ಅಂತ ಹೇಳಿದ್ರೆ ಯಾವುದು ಬೇಡ, ಒಂದು ಬರೀ ಕಂಬಕ್ಕೆ ಸಾಕಾಗ್ತದೆ ನಾಟಕ ಮಾಡೋರು. ಅದು ಒಟ್ಟಿಗೆ ಇವರು ಕೂಡ ಅಷ್ಟೇ, ನಮ್ಮ ಬಡಿಗೇರು ಕೂಡ ಇದು ನಾಟಕದ ಸೆಟ್ ಮಾಡಿ ಅವರು ತಿಳಿಸೋದು ವಿಚಾರ. ಮಕ್ಕಳಿಗೆ ಬಹಳ ಪ್ರೀತಿಯಾಗಿ ಇದ್ದವರು 4 ಜನ ಕೂಡ ಏನು ತೊಂದರೆ ಇಲ್ಲ. ಅಂಗಡಿ ಅವ್ರದ್ದು ಕಿರಿಕಿರಿಯೇನಿಲ್ಲ ಮಕ್ಕಳಿಗೆ. ಆದರೆ ಅವ್ರದ್ದು ಇರುವಂಥ ಪಾಂಡಿತ್ಯನವ್ರು ಮಕ್ಕಳಿಗೆ ಹೇಳಿಕೊಡಲೇ ಇಲ್ಲ. ಅದು ಸ್ವಲ್ಪ ಬೇಜಾರು. ಎಲ್ರಿಗೂ ಅದರ ಬಗ್ಗೆ ಗೊತ್ತಾಗಿದೆ. ಅವ್ರು ಹೇಳಿಕೊಡ್ತಾರೆ. ಆ ವರ್ಷದ 10ನೇ ವರ್ಷ ನಾಟಕ ಭಾಳ ಅದ್ಭುತವಾಗಿ ಆಗ್ತಿತ್ತು.
ಆಯ್ಕೆ ಮತ್ತೆ ಕವತ್ತರ್ ಸಿಂಗಾಪಟ್ಟೆ ನಾಟಕದಲ್ಲಿ ಒಂದು ಹಾವಿನ ಪಾತ್ರವನ್ನು ಮಾಡಿದ್ರು. ನಾನು ಕೂಡ ಸಣ್ಣ ಪಾತ್ರ ಮಾಡಿದ್ದೆ ಅದರಲ್ಲಿ. ಸಿರಿಸಂಪಿ ನಾಟಕ ಅದು ಗುಬ್ಬಿಯಲ್ಲಿ ಮಾಡಿದ್ರು. ಹೇಳಿದ್ರಿ ಹೌದು ಅದು ಒಂದೇ ಪ್ರಯೋಗಕ್ಕೆ ನಿಂತು. ಸರ್, ಥ್ಯಾಂಕ್ ಯು. ಇದು ಹೈಯೆಸ್ಟ್ ನಾಟಕವನ್ನು ನಾವು ಈ ಸಿರಿಸಂಪಿಗೆ ನಾಟಕವನ್ನು 11 ಪ್ರದರ್ಶನ ಮಾಡಿದ್ದೇವೆ ಸರ್. ಇಡೀ ರಾಜ್ಯಾದ್ಯಂತ ಉಂಟಿದೆ. ಮಹಾಮಾಯಿ ಕೂಡ 12 ಪ್ರದರ್ಶನ ಮಾಡಿದೆ. ಮಹಾಮಾಯಿ ಅನ್ನೋದಿದೆ. ಸಾಹೇಬರು ಬರ್ತಾರೆ 9 ಪ್ರದರ್ಶನ ಆಗಿದೆ. ಸಣ್ಣ ನಾಟಕ, ಸಣ್ಣ ಜನ ಬೇಕಿದ್ದು ಅದು 9 ಪ್ರಯೋಗ ಆಗಿದೆ. ಮತ್ತೆ ಆಮೇಲೆ ಚಿತ್ರಪಟ 8 ಪ್ರಯೋಗ ಆಗಿದೆ. ಆಮೇಲೆ ತಲೆದಂಡ 3 ಪ್ರಯೋಗ. ಅದು ಜನ ಜಾಸ್ತಿ ಇದ್ರಲ್ಲಿ. ಮತ್ತೆ ಕೆಲವು ಮಕ್ಕಳಿಗೆ ಈ ಎಕ್ಸಾಮ್ ಸಮಯದಲ್ಲ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ತೊಂದರೆ ಕೊಡುವುದೇ ಇಲ್ಲ ಸರ್. ಅದನ್ನು ಮೊದಲೇ ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತೆಕ್ಕೊಂಡೇ ಮಾಡಿದ್ದು. ಮಕ್ಕಳಿಗೆ ಯಾವುದೇ ರೀತಿಯೊಂದು ಅವರಿಗೆ ಓದುವುದಕ್ಕೆ ಪ್ರಾಬ್ಲಮ್ ಆಗಬಾರ್ದು. ಇದು ನೀವು ಹೇಳಿಸಿ ಒಳ್ಳೆ ಸರ್. ನೋಡಿ, ನಾನು ಅದನ್ನು ಕಾಲೇಜ್ ಸ್ಟಾರ್ಟ್ ಆಗಿ ಮೇಲೆ ಅವರೆಲ್ಲ ಮುಗಿದ ಮೇಲೆ ಫ್ರೀ ಇರೋ ಟೈಮಲ್ಲಿ ಈ ಕೂಲಿ ಕೆಲಸಕ್ಕೆ ಹೋಗೋರ್ನೆಲ್ಲ ಕಾಲೇಜಲ್ಲಿ ಉಳಿಸಿಕೊಂಡು, ಮಕ್ಕಳನ್ನು ಉಳಿಸಿಕೊಂಡು ಅವರಿಗೆ ಸ್ವಲ್ಪ ಫೈನಾನ್ಸಿಯಲ್ ಫೀಸ್ ಕಟ್ಟಿ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು, ಈ ಕೆಲವರಿಗೆ ನಮ್ಮ ಕಾಲೇಜ್ ಬಹಳ ಹಳ್ಳಿ ಕಾಲೇಜ್ ಅದು, ಬಹಳ ಬಡವರಿದ್ದಾರೆ ಮಕ್ಕಳು. ಅವ್ರಿಗೆ ಪಾಪ ಏನಿರೋದಿಲ್ಲ. ಅವರು ಹೆಚ್ಚಿನ ಮಕ್ಕಳೆಲ್ಲ ಕೂಲಿ ಕೆಲಸಕ್ಕೆ ಹೋಗೋರು. ಅವರು ಆ ಮಕ್ಕಳಿಗೆ ಫೀಸ್ ಕೊಡೋದು, ನೀನು ಫೀಸ್ ನಾನು ಹಣ ಕೊಡ್ತೇನೆ, ಅದು ಏನೋ ಮಾಡ್ತೇನೆ, ನೀನು ಪಾಪ ಮಾಡು. ಕೆಲವರು ಎಲ್ರಿಗೆಲ್ಲ ಸರ್, ಎಲ್ರಿಗೆಲ್ಲ ಕೆಲವು ಮಕ್ಕಳಿಗೆ ಒಂದು 10-15 ಮಕ್ಕಳಲ್ಲಿ 5 ಮಕ್ಕಳಂತ ಗ್ಯಾರಂಟಿ ಇರ್ತಾರೆ. 5 ಮಕ್ಕಳು ಗ್ಯಾರಂಟಿ. 100ಕ್ಕೆ ಸರ್ ಸ್ಪೋರ್ಟ್ಸ್ ಆಗಿರ್ಬೋದು, ಅದು ನಾಟಕ ಇರ್ತಾರೆ, ಸಾಮಾನ್ಯ ಇರ್ತಾರೆ. ಹಾಗೆ ಮಾಡೋದು. ಮತ್ತು ಯಾವುದೂ ಇಲ್ಲದ ನಾನು ಅವಾಗ ಯಾವುದು ನಾಟಕ ಹಿಡಿದೈತಿ ಈ ಅಕಾಡೆಮಿಕ್ ವರ್ಕ್ಗೆ ತೊಂದರೆ ಆಗುವಾಗ ನಾವು ಖಂಡಿತವಾಗಿ ಇದನ್ನು ಮಾಡೋದಿಲ್ಲ ಸರ್. ಅದು ಫ್ರೀ ಟೈಮ್ ಮಾಡ್ತೇವೆ, ನಾವು ಮಾಡ್ತೇವೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಕಿತ್ತೂರು ದಸರಾ ನಾಡ ಹಬ್ಬದಲ್ಲಿ ಒಂದು ಪ್ರದರ್ಶನ ಆಗೋದು ನನಗೆ ನೆನಪು. ಕುಸುಮ ಸಾರಂಗದ ನಾಟಕ ಅವರು ಬಹಳ ಅದ್ಭುತವಾಗಿ ಅಭಿನಯಿಸಿ ತುಂಬ ಜನ ಮೆಚ್ಚುಗೆ ಪಡೆದಿದ್ದರು ಇಲ್ಲಿ ದಸರಾ ನಾಡ ಹಬ್ಬದಲ್ಲಿ. ಅದು ಯಾವ ನಾಟಕ ಸರ್? ಅದು ಯಾವ ವರ್ಷ ನನಗೆ ಸರಿ ನೆನಪು ಬರ್ತಾ ಇದೆ. ಅಕ್ಷರ ಟ್ರಾನ್ಸ್ಲೇಷನು ಈ ಬಾಸು ಅದನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ರು. ನನಗೆ ಈ ಕ್ಷಣಕ್ಕೆ ನೆನಪು ಬರೋದಿಲ್ಲ. ಅದು ಒಂದು ಬಹಳ ಜನಪ್ರಿಯವಾದಂಥ ನಾಟಕ. ಸರ್ ಉತ್ತರದಾಗಿ ಚಿತ್ರಪಟ ಅಲ್ಲ ಸರ್. ಎಂತ ಮಾಡಿದ್ರು ಸಿರಿಸಂಪಿಗೆ ಬಾಲವನದಲ್ಲಿ ನಾನು ನೋಡಿದ್ದೇನೆ. ಅನುವಾದ ಮಾಡಿದ್ದ ಹುಡುಗಿಯ ಅದನ್ನು ಮಾಡ್ತಿದ್ರ ನೀವು? ಮಾಡಿದೆ ಅಥವಾ ಇನ್ನೊಂದು ಅಂತಲೂ ಒಂದು ಈ ಕೆಲಸದ ಚಮ್ಮಾರನ ಚಾಲಾಕಿ ಹೆಂಡತಿ ಅಂತ ಒಂದು ನಾಟಕ ಇತ್ತು. ನೀವು ಸ್ವಲ್ಪ ಬದಲಾಯಿಸಿದ್ರೆ ಇರ್ಬೋದು ಯಾವುದೋ ಒಂದು 2 ಹೆಸರಲ್ಲಿ ಆ ಹೆಸರಲ್ಲಿ ಇಲ್ಲದೆ ನಾಟಕ ಮಾಡಿದ್ರು. ಆಮೇಲೆ ಇವರು ಪ್ರವೀಣ್ ನಿಮಗೆ ಒಂದು ಅರೆಭಾಷೆಯ ನಾಟಕ ಮಾಡಿದ್ರು. ಅದು ಶೇಕ್ಸ್ಪಿಯರ್ ನಾಟಕ ಯಾವುದೋ ತಗೊಂಡಿದ್ದು ಅಲ್ಲ? ಅಲ್ಲ, ಅದರದ್ದು ಪ್ರೋಸೆಸ್ ಮತ್ತು ರಿಯಾಕ್ಷನ್ಗಳು ಹೇಗಿತ್ತು? ಈ ಅರೆಭಾಷೆ ನಾಟಕ ಸರ್, ನಾಟಕ ಬಹಳ ಉದ್ದ ನಾಟಕ ಸರ್. ಬಹಳ ಉದ್ದ ನಾಟಕ ಅದು ಹೇಗಾಯ್ತಂದ್ರೆ, ಅವರು ಪ್ರವೀಣ್ ಆಗಾಗ ಅವರು ಅಸ್ಸಾಮಿಗೆಲ್ಲ ಹೋಗಿ ಬರ್ತಿದ್ರು ಮಧ್ಯೆ. ಇವಾಗ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಯ್ತದು. ಸುಮಾರು ಒಂದು 40 ಡೇಸಿಂದ ಮೇಲೆ 45 ಡೇಸ್ ಆಯ್ತು ಸರ್ ಅದು ಆಗುವಾಗ. ಅವಾಗ ಸ್ವಲ್ಪ ಕಿರಿಕಿರಿ ಆಯ್ತದು. ಅದರಿಂದಾಗಿ ಸ್ವಲ್ಪ ತೊಂದರೆ ಆಯ್ತಲ್ಲಿ. ನಾಟಕಲ್ಲಿ ಹೆಚ್ಚಿನವರೆಲ್ಲ ಸುಮಾರು ಒಂದು 80% ಅರೆಭಾಷೆಗರೇ ಅಲ್ಲಿ ಇರುವುದ ಕಾರಣ ನಾಟಕ ಮಾತಾಡಲಿಕ್ಕೆ, ನಾಟಕ ಸಂಭಾಷಣೆ ಪ್ರಾಬ್ಲಮ್ ಆಗಿಲ್ಲ. ಒಂದು 20% ಅವರು ಭಾಳ ಬೇಗ ಕಲ್ತ್ಕೊಂಡು ನಾಟಕ ಅದು ಕೊನೆಗೆ 2ನೇ ವರ್ಡ್ ಶೋದಲ್ಲಿ ನಿಂತು ನಾಟಕ. ಅದೊಂದು ಸಲ ಫಸ್ಟ್ ಶೋ ಮಳೆಯಲ್ಲೇ ಆಯಿತು. ಮಳೆ ಬರ್ತಿದ್ದಾಗೆ ನಾಟಕ ಮಾಡಿದ್ರು. ಅದು ಓಪನ್ ಥಿಯೇಟರ್, ನಮ್ಮದು ಓಪನ್ ಥಿಯೇಟರ್. ಮಳೆ ಬಂತು, ಮತ್ತೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಆದರೂ ನಂದುಕೊಂಡೇ ನಾಟಕವನ್ನು ನೋಡಿದ್ರು. ಮಕ್ಕಳು ಎಲ್ಲಿ ಕೂಡ ಬಿಟ್ಟು ಕೊಡಲೇ ಇಲ್ಲ. ನಾಟಕ ಅಷ್ಟು ಇನ್ವಾಲ್ವ್ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಜಾಸ್ತಿ ಮುದ್ದಾಯಿತು ಅಂದರೆ ಮಕ್ಕಳಿಗೆ ಅಷ್ಟೆಲ್ಲ ಮನೆಯಲ್ಲಿ ಪರ್ಮಿಷನ್ ಸಿಗಬೇಕಾ, ತೊಂದರೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಆಯಿತು.
ಆಗ ಅದು ಅನಿವಾರ್ಯ ಆಯಿತು ಅಂತ ಗೋವಿಂದನ್ ಹೇಳಿದರು. ಹಾಗೆಯೇ ಪ್ರವೀಣ ಹತ್ರ ಅವನು NSC ಮಾಡಿದವರು. ಅವರ ನಾಟಕದ ಶೈಲಿ ಅಂದರೆ ಅದು ಈ ನಮ್ಮ ಕಾಲೇಜು ರಂಗಭೂಮಿಗೆ ಎಲ್ಲ ಅದಕ್ಕೊಂದು ಅದು ಏನು ಗೊತ್ತಿರೋದವರಿಗೆ ಅದು ಮಾಡೋದು ಭಾಳ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಸ್ವಲ್ಪ ತಿಳಿದವರಿಗೆ ನಿನಾಸಂ ಅಂತ ಒಂದು ತಂಡಕ್ಕೆ ಅವರ ಫಿಟ್ ಅವರು ಅಂತ ಅನ್ನಿಸುತ್ತೆ ನನಗೆ. ಅಂಥ ಕಡೆಯಲ್ಲಿ ಅವರು ಡೈರೆಕ್ಷನ್ ಕೊಡಲಿಕ್ಕೆ ಆಗ್ಬೋದು. ನಮ್ಮ ರಂಗಭೂಮಿಗೆ ಏನು ಗೊತ್ತಿರಲಿಲ್ಲ ಕಾಲೇಜು ಮಕ್ಕಳಿಗೆ. ಅವರು ಬರ್ತಾರೆ ಹೋಗ್ತಾರೆ. ಆಗಲೇ ನಾನು ಮೊದಲು ಹೇಳಿದ ಹಾಗೆ ಸುಮ್ಮನೆ ಕ್ಯಾಜುವಲ್ ಆಗಿ ಬರ್ತಾರೆ. ಅಂಥದ ನಾಟಕ ಮಕ್ಕಳಿಗೆಲ್ಲ ಸಾಧ್ಯವಿಲ್ಲ ಅದು ಬಲವಡಲಿಕ್ಕೆ. ಪ್ರತಿ ವರ್ಷ ಹೊಸ ಮಕ್ಕಳೇ ಬರ್ತಾರೆ. ಹೊಸದು. ಈಗ ಫಸ್ಟ್ ಇಯರ್ಗೆ ಬಂದ ಮಕ್ಕಳು ಅವರು ಸಿಗ್ತಾರೆ. ಅವರಿಗೆ 2ನೇ ವರ್ಷ ಫಸ್ಟ್ ಇಯರ್ ಸಿಕ್ಕುದಿಲ್ಲ. ಎರಡು ಸಿಗ್ತಾರೆ. ಕೆಲವರಿಗೆ ಮತ್ತೊಂದು ನಾನು ಹೇಳಬಾರ್ದು ಇಲ್ಲಿ ಈ ವೇದಿಕೆಯಲ್ಲಿ. ನಮಗೆ ಕೆಲವು ಸ್ಟಾಫ್ ಅಡ್ಡಗಾಲ ಹಾಕ್ತಿದ್ರು ಅದಕ್ಕೆ ಮಕ್ಕಳಿಗೆ ಸ್ಟಾಫ್ ಅಡ್ಡ ಹಾಕ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರೋ ಮಕ್ಕಳಿಗೆ ನೀನು ಹೋಗ್ಬೇಡ, ನೀನು ಓದು, ಹಾಗೆ ಹೀಗೆ ನೀನು ರ್ಯಾಂಕ್ ಬರ್ತೀಯ, ಹುಷಾರಿರ್ತೀಯ ಅಂತೆಲ್ಲ ಹೇಳಿ ಕೆಲವರು ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು. ಏನೂ ಆಗುದಿಲ್ಲ. ಒಂದು 15 days ಆಫ್ಟರ್ 20 days ಪ್ರಾಕ್ಟೀಸ್ ಮಾಡಿದ್ರಲ್ಲಿ ಮಕ್ಕಳು ಏನೋ ಆಗ್ತಾರೆ ಏನೋ ಆಗಿದ್ದಾರೆ. ಅದೆಲ್ಲ ಏನಿಲ್ಲ, ಯಾವುದೇ ತೊಂದರೆ ಇಲ್ಲವೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಾಟಕ ಮಾಡೋದಲ್ಲ. ಈಗ ನಿಮ್ಗೆ ಗೊತ್ತಿದ್ದಲ್ಲ ಅದರಲ್ಲಿ ನಾಟಕ ಮಾಡೋದು. ಅಂಥಲ್ಲಿ ಅವರು ಅಡ್ಡಗಾಲ ಹಾಕಿ ಸ್ವಲ್ಪ ಮಕ್ಕಳನ್ನು ದಾರಿ ತಪ್ಪಿಸಿದ್ದು ಇದೆ, ಇಲ್ಲಂತೇನಿಲ್ಲ. ಅದನ್ನು ಕೂಡ ಅನುಭವಿಸಿ ಆಗಿದೆ. ಮಕ್ಕಳು ಮತ್ತೆ ನಮ್ಮ ಹತ್ರ ಒಂದು ಹತ್ಕೊಂಡು ಹೇಳೋದು, ಸರ್ ಹೀಗೆ ಹೇಳಿದ್ರು, ಹಾಗೆ ಬರಲಿಲ್ಲ ಸರ್, ಸಾರಿ ಸರ್ ಅಂತ ಬಂದು ಕಾಲು ಇಟ್ಕೊಳ್ಳೋದು, ಅಳೋದು ಇಂತೆಲ್ಲ ಮಾಡಿದ್ದಾರೆ. ಅದರ ಸಣ್ಣ ಮಕ್ಕಳಾಗೆ ನಮ್ಮ ಹಳ್ಳಿ ಮಕ್ಕಳಿಗೆಲ್ಲ ಆಗಿ ಆಡುವುದು ನಮಗೆ ಬೇಜಾರಾಗ್ತದಾಗ ಸ್ವಲ್ಪ ಏನು ಆಯ್ತು ಬೇಡ ಅಂತ ಹೇಳೋದು, ಮತ್ತೇನು ನೋಡು ಅಂತೆಲ್ಲ ಮಾಡಿದ್ದಾರೆ. ಅದು ಹೇಳಿದಲ್ಲ ನಾವು ಹೇಳಿ ಸರ್. ಈ ಅಭಿನಯ ಸಾಮರ್ಥ್ಯ ಇರುವಂಥ ಪ್ರತಿಭೆಯ ಮಕ್ಕಳು ಅಂತ ಇರ್ತಾರೆ, ಏನೂ ಗೊತ್ತು ಪ್ರತಿಭೆ ಇಲ್ಲದವರು ಇರ್ತಾರೆ. ಅಂಥವರೆಲ್ಲ ಒಟ್ಟು ಸೇರಿದಾಗ ಅವರಿಗೆ ತರಬೇತಿ ನೀವು ಹೇಗೆ ಕೊಡ್ತೀವಿ? ಈಗ ಸ್ವತಃ ಪ್ರತಿಭೆ ಇರುವವರು ಇರ್ತಾರೆ ಕೆಲವು ಜನ, ಅವರ ಪ್ರತಿಕ್ರಿಯೆ ಹೇಗೆ? ಅಥವಾ ಹೊಸದಾಗಿ ಬಂದಂಥ ಹೊಸ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೇಗೆ ತರಬೇತಿ ಕೊಡ್ತೀವಿ ಅಂತ ಹೇಳಿ? ಸರ್, ಪ್ರಾರಂಭದಲ್ಲಿ ಅವರಿಗೊಂದು ಬೇಸಿಕ್ ಆಗಿ ಕೆಲವರು ಈ ಎಕ್ಸರ್ಸೈಸ್ ಮಾಡ್ತಾರೆ. ರಂಗಭೂಮಿಯಲ್ಲಿ ಪ್ರಾರಂಭದಲ್ಲಿ ಏಕೈಕಿಯಾಗಿ ಅಭಿನಯ ಹೇಳಿಕೊಡೋದಿಲ್ಲ ಅವರಿಗೆ, ಅಥವಾ ಹಾಡು ಹೇಳಿಕೊಡೋದಿಲ್ಲ, ನೃತ್ಯ ಹೇಳಿಕೊಡೋದಿಲ್ಲ. ಅವರಿಗೆ ಬೇಸಿಕ್ ಆಗಿ ಒಂದು ಎಕ್ಸರ್ಸೈಸ್ ಕೊಡ್ತಾರೆ, ವ್ಯಾಯಾಮಗಳು ಹೇಳಿಕೊಡ್ತಾರೆ. ಆ ಮುಖದ ಭಾವನೆಗಳು ಹೇಗೆ, ಕೈಯ ಭಾವನೆಗಳು ಹೇಗೆ, ಅಥವಾ ಇದಕ್ಕೆ ಗೊತ್ತಲ್ಲ ನಿಮಗೆ ಅವರ ಅಭಿನಯಗಳು ಹೇಗೆ ಬರಬೇಕೆಂದು ಅವರ ಎಕ್ಸರ್ಸೈಸ್ ಮಾಡಿ ಪ್ರಾರಂಭದಲ್ಲಿ ಮಾಡಿಸಿ ಅದಕ್ಕೆ ಸರಿಯಾಗಿ ಅದರಲ್ಲಿ ಕೆಲವು ಗೇಮ್ಗಳನ್ನು ಆಟ ಆಡಿಸ್ತಾರೆ. ಕೆಲವು ಆಟಗಳನ್ನು ಆಡಿಸ್ತಾರೆ. ಆಟ ಆಡಿಸುವಾಗ ಅದರಲ್ಲಿ ಪಾತ್ರಕ್ಕೆ ಸಂಬಂಧಪಟ್ಟಂತ ಆಟವನ್ನೇ ಕೊಡ್ತಾನೆ. ಈಗ ಉದಾಹರಣೆಗೆ ಒಂದು ನಾಟಕದ ಇಡೀ ಥೀಮಲ್ಲಿ ಯಾವ ಪಾತ್ರಗಳು ಬರ್ತವೆ, ಯಾವ ಪಾತ್ರಕ್ಕೆ ಯಾವ ಸೂಟ್ ಆಗ್ತಾರೆ. ಉದಾಹರಣೆಗೆ ನನ್ನ ಪಾತ್ರಕ್ಕೆ ನಾನು ಯಾವ ಸೂಟ್ ಆಗ್ಬೋದು, ಅಥವಾ ನನ್ನ ಸ್ವರ ಹೇಗಿದೆಯೋ, ಮೈಕ್ ಸೆಟ್ ಸೂಟ್ ಆಗ್ತದ, ಅಥವಾ ಅವನ ಆ್ಯಕ್ಷನ್ಗಳು ಆ ಪಾತ್ರಕ್ಕೆ ಸೂಟ್ ಆಗ್ತದ ಎಂಬುದರಲ್ಲಿ ಅದಕ್ಕೂ ಕೂಡ ಒಂದು ಟ್ರೈನಿಂಗ್ ಕೊಟ್ಟು ಅಥವಾ ಒಂದು ಅವರಿಗೆ ಮಾಡಿಸಿ ಅದಕ್ಕೆ ಸರಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಸ್ವರ, ಅಭಿನಯ, ಅವನ ಮೂಮೆಂಟ್ ಕೆಲವು ಫಾಸ್ಟ್ ಮೂಮೆಂಟ್ ಬೇಕಾಗ್ತದೆ, ಕೆಲವು ದೊಡ್ಡ ದೇಹದವರಿಗೆ ಇಂಥದ್ದು ಕೊಡಬೇಕಾಗುತ್ತೆ ಅಲ್ಲ. ಹಾಗೆ ಅದಕ್ಕೆ ಆ ರೀತಿಯ ತರಬೇತಿ ಕೊಟ್ಟು ಆ ರೀತಿಯ ಸೆಲೆಕ್ಷನ್ ಮಾಡೋ ಕ್ರಮ ಅದು ನಿರ್ದೇಶಕರಿಗೆ ಗೊತ್ತಿರ್ತದೆ. ಈಗ ನಾವು ನಮಗೆ ಪ್ಲೇಯರ್ಸ್ ನಾವು ಆಟ ಆಡೋ ಮಕ್ಕಳಿಗೆ ಇಂಥ ಖೋಖೋ ಆಡಬೇಕಾದ್ರೆ ಅವನ ಸ್ಪೀಡ್ ಇದೆ, ಅವನ ಎಂಡಿರೆನ್ಸ್ ಹೇಗಿದೆ, ಅವನ ಎಜಿಲಿಟಿ ಹೇಗಿದೆ, ಅಥವಾ ಅವನ ಬೋಟ್ ಟರ್ನಿಂಗ್ ಹೇಗಿದೆ, ಅಥವಾ ಹೇಗೆ ಡೈವ್ ಮಾಡ್ತಾನೆ, ಅದು ಈ ರೀತಿ. ಕಬಡ್ಡಿಯಲ್ಲಿ ಹೇಗೆ ರೈಡ್ ಮಾಡ್ತಾನೆ, ಕ್ಯಾಂಪ್ ಹೇಗೆ ಇಡ್ತಾನೆ, ಬ್ಲಾಕ್ ಹೇಗೆ ಮಾಡ್ತಾನೆ, ಕ್ಯಾಚ್ ಹೇಗೆ ಮಾಡ್ತಾನೆ, ಈ ರೀತಿಯ ಗೇಮ್ಸಲ್ಲಿ ಹೇಗೆ ನಾವು ಮಾಡ್ತೇವ ಅದೇ ರೀತಿ ನಾಟಕದಲ್ಲಿ ಕೂಡ ಮಕ್ಕಳನ್ನು ಆ ರೀತಿ ತೆಗೊಳ್ಳೋದು ಸರ್, ತೆಗೊಳ್ಳೋದು. ಆವಾಗ ಕೆಲವರು ಮೊದಲು ಗೊತ್ತಿದ್ದವ್ರಿಗಿಂತ ಜಾಸ್ತಿ ಇಂಪ್ರೂವ್ ಆಗಿಬಿಡ್ತಾರೆ, ಆಸಕ್ತಿ ಇದ್ದವರು. ಸಾಮಾನ್ಯವಾಗಿ ಹೀರೋ ಪಾತ್ರ ಮಾಡಬೇಕು ಅಂತ ಎಲ್ಲರಿಗೂ ಮನಸ್ಸಿನಲ್ಲಿ ಬೇರೆ ಪಾತ್ರ ಕೊಟ್ಟಾಗ ಅಷ್ಟು ಬೇಗ ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ಹೇಗೆ ಸಮಾಧಾನ ಪಡ್ತೀರಿ? ನಮ್ಮಲ್ಲಿ ದಯಾನಂದ ಅಲ್ಲ, ಇದು ಮಾತನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ನೀವು ಉತ್ತರ ಹೇಳಬೇಕಲ್ಲ. ಎಂತ ಅಂದರೆ ನಿಮ್ಮಲ್ಲಿ ಗಾಸಿರಾಮ್ ಕೊತ್ವಾಲ್ ನಾಟಕವನ್ನು ಮಾಡ್ತಿದ್ರು 66. ಆವಾಗ ಸುಬ್ಬಪ್ಪ ಕೈಕಂಬ, ಈಗ ಅವ್ರ ಪ್ರಿನ್ಸಿಪಾಲ್, ನಿಮ್ಮಲ್ಲಿ ಟೀಚರ್ ಆಗಿದ್ರ ಸ್ಟೂಡೆಂಟ್ ಆಗಿದ್ರು? ಸ್ಟೂಡೆಂಟ್ ಆಗಿದ್ದು, ಲೆಕ್ಚರ್. ಅವ್ರಿಗೆ ಇಬ್ಬರು ಜಗಳ ಮಾಡಿಕೊಡ್ತಿರುವಾಗ ಈ ಪಾತ್ರಕ್ಕೆ ಸಂಬಂಧಪಟ್ಟಾಗಿ ನಾನಲ್ಲಿ ಅವತ್ತು ಹಾಜರಾಗಿದ್ದೆ. ಅಲ್ಲ, ಅವ್ರು ಜಗಳ ಮಾಡಿದ್ದು ಗಾಸಿರಾಮ್ ಕೊತ್ವಾಲ್ ನಾನು ಬಿಟ್ಟು ಹೋಗ್ತೇನೆ ಅಂತ ಸುಬ್ಬಪ್ಪ ಹೇಳ್ತಾರೆ. ಅದನ್ನ ಅದು ಕಾರಣ ಮತ್ತು ಸರ್ ಹೇಳಿದ್ದಕ್ಕೂ ಕಾರಣವನ್ನು ಸೇರಿಸಿ ಸಾಮಾನ್ಯವಾಗಿ ನಮ್ಮಲ್ಲಿ ದಯಾನಂದ ಅಂತ ಒಬ್ಬರಿದ್ರು ಸರ್, ಸಾಹೇಬರು ನಾಟಕ ದಯಾನಂದ. ಅದೊಂದು ಪೊಲೀಸ್ ಪಾತ್ರ, ಗೇಟ್ ಕಾಯುವನು, ದಾರಿ ಗೇಟ್ ರೂಮ್ ಕಾಯುವನು, ಒಂದು ಅವನ ಆಫೀಸಲ್ಲಿ ಕಾಯುವನಪ್ಪ.
ಒಂದು ದೊಣ್ಣೆ ಹಿಡ್ಕೊಳ್ಳೋದು, ಒಂದು ಪೊಲೀಸ್ ಸ್ಟೇಷನ್ ಹಾಕೊಳ್ಳೋದು, ಇಷ್ಟೇ ಇರುವುದು ಸರ್ ಅವನಿಗೆ. ಎಂಥದಿಲ್ಲ, ಒಂದೇ ಒಂದು ಶಬ್ದವನ್ನೇ ಮಾತಾಡಲಿಕ್ಕಿಲ್ಲ. ಆ ಹುಡುಗ ಎಷ್ಟೊಂದು ಪ್ರಾಮಾಣಿಕವಾಗಿ 10 ಶೋಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ ಅವನಿಗೆಲ್ಲರೂ ಅವನ ಅಪ್ರಿಷಿಯೇಟ್ ಮಾಡಿದ್ದು ಅವನನ್ನೇ ಸರ್, ಅವನನ್ನೇ ಅಪ್ರಿಷಿಯೇಟ್ ಮಾಡಿದ್ದು. ಹುಡುಗ ಅಲ್ಲಿ ಎಷ್ಟು ಮಾಡಿದಲ್ಲ. ಇನ್ನೊಂದು ಮಹಾಮಾಯಿ ನಾಟಕದಲ್ಲಿ ಜಿಂಕೆ ಪಾತ್ರ ಒಂದು ಬರ್ತದೆ, ಜಿಂಕೆ ಪಾತ್ರ. ಅವಳು ಈ ರಾಣಿ ಜೊತೆ ಎಲ್ಲ ಕಡೆ ಹೋಗ್ಬೇಕು, ಮಾಮಾಯಿ ಜೊತೆ ಎಲ್ಲ ಕಡೆ ಜೊತೆಯಲ್ಲೇ ಹೋಗ್ಬೇಕು, ಜಿಂಕೆ ಪಾತ್ರ ಮಾಡ್ಕೊಂಡು ಜೊತೆಯಲ್ಲೇ ಹೋಗ್ಬೇಕು. ಅವಳಿಗೆ ಮಾತುಕತೆ ಏನಿಲ್ಲ. ಅವಳ ಅಭಿನಯಕ್ಕೆ ಎಲ್ಲ ಜನ ಅಪ್ರಿಷಿಯೇಟ್ ಮಾಡಿದ್ರು. ಸಾಮಾನ್ಯವಾಗಿ ಇದನ್ನ ಮೊದಲೇ ಹೇಳಿರ್ತಾರೆ ಸರ್, ಡೈರೆಕ್ಟರ್ ಹೇಳ್ತಾರೆ, ಇಲ್ಲಿ ಪಾತ್ರ ಮುಖ್ಯ ಅಲ್ಲ, ಇಲ್ಲಿ ನಿಮಗೆ ಜಾಸ್ತಿ ಡಯಲಾಗು ಅದು ಮುಖ್ಯ ಭಾಗದಲ್ಲ, ನೀನು ಈ ಹೇಗೆ ನಾಟಕದಲ್ಲಿ ಮಾಡ್ತೀಯ, ಹೇಗೆ ಇರ್ತೀಯ, ಇದು ಯಾಕೆ ಬೇಕು, ಆ ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅಂತ ಹೇಳಿ. ಈ ಉದಾಹರಣೆ ಒಂದು ನಾನು ಹೀರೋ ತಗೊಳ್ತೇನೆ, ಅದನ್ನು ಮಾತಾಡ್ಲಿಕ್ಕೆ ಆಗಿದ್ದ ಅವ್ರಿಗೆ ಪುಟ್ಟು ಏರಿಸುತ್ತೆ, ನಾಟಕ ಫೀಲ್ ಆಗ್ತದೆ ಸರ್. ಈಗ ವಿಲನ್ ಪಾತ್ರಕ್ಕಾಗಿರುತ್ತು ಅಥವಾ ಹೀರೋ ಅದು ಯಾವುದೊಂದು ವಿಲನ ಅಥವಾ ಹೇಳಿದ್ದು ನಾನು ಅದು ಸಣ್ಣ ಪಾತ್ರ ಕೊಡಬೇಕಾದ್ರೆ ಅದು ಮಾಡಬೇಕಾದ್ರೆ ಕೆಪಾಸಿಟಿ ಬೇಕಲ್ಲ ಅವರಿಗೆ, ಅದನ್ನು ತಾಕತ್ತೇನವರಿಗೆ ಎಷ್ಟು ಅದನ್ನು ಸರ್ ನೋಡಿ, ನಾವು ಫಸ್ಟಿಗೆ ಇದು ಎಕ್ಸರ್ಸೈಸ್ ಮಾಡ್ತಾರಲ್ಲ ಸರ್, ಆವಾಗಲೇ ಡಿಸೈಡ್ ಮಾಡಿರ್ತಾರೆ ನಿನಗೆ ಈ ಪಾತ್ರಕ್ಕೆ ಫಿಟ್ ನೀನು ಹಾಕ್ಕೊಂಡು ಸಮಾಧಾನ ಆಗ್ತಾರೆ. ಎಲ್ಲೂ ಕೂಡ ಜಗಳ ಆಗಿಲ್ಲ. ಸುಬ್ಬಪ್ಪ ಹಾಗೆ ಮಾಡಿ, ಸುಬ್ಬಪ್ಪ ಯಾಕೆ ಮಾತಾಡಿದ್ರು, ಸುಬ್ಬಪ್ಪ ಆಗ ಲೆಕ್ಚರ್ ಆಗಿದ್ರು, ಸ್ಟೂಡೆಂಟ್ ಹೋಗಿ ಲೆಕ್ಚರ್ ಆಗಿದ್ರು, ಸ್ವಲ್ಪ ದರ್ಪ ಬಂದ ನಾವು ಗೊತ್ತಿಲ್ಲ. ಮತ್ತೆ ಕವತಾರ ಕೂಡ ಹಾಗೆ ಸ್ವಲ್ಪ ರ್ಯಾಶ್, ಅವರು ಸ್ವಲ್ಪ ರ್ಯಾಶ್, ತುಂಬ ರ್ಯಾಶ್. ಅವಾಗ ಸ್ವಲ್ಪ ಮಾತಾಡಿದ, ನಾನು ಇಟ್ಟು ಹೋಗ್ತೇನೆ ಅಂತೆಲ್ಲ ಹೇಳಿದರು ಸುಬ್ಬಪ್ಪರು ವಿಷಯ. ಆಮೇಲೆ ಚಂದ ಮಾಡಿದ್ದಾರೆ, ಒಳ್ಳೆ ಮಾಡಿದ್ದಾರೆ. ಈಗಲೂ ಅದರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ, ಮಾಡ್ತಾ ಇದ್ದಾರೆ ಅವರು ಸುಬ್ಬಪ್ಪರು. ಸ್ವಲ್ಪ ಗೊತ್ತಾಗಿದೆ. ನಮ್ಮ ಗವರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಮನೆಯಂತ ಸುಮಾರು ವರ್ಷ ಆಯ್ತು ಅವರು. ಆರಂಭದಲ್ಲಿ ಮಕ್ಕಳಲ್ಲಿ ಒಂದು ವರ್ಕ್ಶಾಪ್ ಮಾಡಿದಾಗ ತುಂಬಾ ಬದಲಾವಣೆ ಕಂಡ್ರಿ ಅಂತ ಹೇಳಿ ಫಸ್ಟ್ ನೀವು ಮಾತಾಡುವಾಗಲೇ ಫಸ್ಟ್ ಮಾಡುವಾಗ, ಸೊ ಯಾವ ರೀತಿ ಬದಲಾವಣೆ ಕಂಡ್ರಿ ಅಂತೇಳಿ, ಅವರಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ, ನಾಟಕ ಮಾಡುವುದರಲ್ಲಿ ಬದಲಾವಣೆ, ಅವರ ಬಿಹೇವಿಯರಲ್ಲಿ ಬದಲಾವಣೆ, ಹೇಗೆ ಆ ಥರದ ಏನು ಬದಲಾವಣೆಗಳನ್ನು ನೀವು ಮಕ್ಕಳಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿ ಒಂದು. ಮತ್ತು ಈಗಿನ ಮಕ್ಕಳಲ್ಲಿ, ಈಗಿನ ಕಾಲೇಜ್ ವಿದ್ಯಾರ್ಥಿಗಳು ಸಹ ಅದೇ ರೀತಿ ನಾವು ಹೇಗೆ ಮನೋಭಾವನೆ ಇದೆ, ನಾಟಕಗಳನ್ನು ಮಾಡಲಿಕ್ಕೆ ಜನ ಬರ್ತಾರೆ ಮಕ್ಕಳು, ಅವರಲ್ಲಿ ಅದೇ ರೀತಿ ನಾವು ಮಾಡಿಸ್ಬೋದಾ? ಈಗಿನ ಒಂದು ಮೊಬೈಲ್ ಮತ್ತು ಈಗಿನ ಇಂಟರ್ನೆಟ್ ಯುಗದಲ್ಲಿ ಸಹ ಮಕ್ಕಳನ್ನ ಆಸಕ್ತಿಯಿಂದ ನಮ್ಮ ತರಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಒಂದು. ಸರ್, ನಾನು ಇದರಿಗೆ ಹೇಳಿಕೊಡುತ್ತಲ್ಲ, ಈ ಉದಾಹರಣೆಗೆ ಒಬ್ಬ ಅಧ್ಯಾಪಕ ಅಥವಾ ನಿರ್ದೇಶಕ ಹೇಗಿರ್ತಾನೆ ಅನ್ನೋದನ್ನು ಫಸ್ಟಿಗೆ ಒಬ್ಬ ವಿದ್ಯಾರ್ಥಿ ಅವರು ಗಮನಿಸ್ತಾನೆ. ನಾನು ತಿಳ್ಕೊಂಡ ಮಟ್ಟಿಗೆ ಗಮನಿಸ್ತಾನೆ ಅವನು ಹೇಗಿದ್ದಾನೆ ಅಂತ. ಅವನು ಸರಿದ್ರೆ ಅವನು ಅದೇ ರೀತಿಯ ಮನಸ್ಸಿನಲ್ಲಿ ಹೋಗ್ತಾನೆ. ಸಪೋಸ್ ಅಗ್ರೆಸಿವ್ ಆಗಿದ್ದ ಒಬ್ಬ ಹುಡುಗ ನಿಮ್ಮ ಈ ರೀತಿ ಟ್ರೈನಿಂಗ್ ಕೊಟ್ಟಾಗ ಅವನಿಗೆ ದಿನಕ್ಕೆ ಅರ್ಧ ಗಂಟೆಯ 1 ಗಂಟೆಯ ಅವರ ಪ್ರವಚನ ಸಿಕ್ಕಿದಾಗ, ಅವರ ನಿರ್ದೇಶಕನ ಪ್ರವಚನ ಸಿಕ್ಕಿದಾಗ, ನಾಟಕ ಯಾಕೆ ಬೇಕು, ರಂಗಭೂಮಿಯಿಂದ ಏನು ಲಾಭ, ರಂಗಭೂಮಿ ನಮ್ಗೆ ಏನು ಕೊಡ್ತದೆ, ರಂಗಭೂಮಿ ಏನು ಕೊಟ್ಟಿದೆ, ಅಥವಾ ಈ ದೇಶಕ್ಕೆ ಏನಾಗಿದೆ, ಅದು ಈ ಸಮಾಜಕ್ಕೆ ಏನಾಗಿದೆ, ಏನು ಎಲ್ಲವನ್ನು ಹೇಳಿ 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 ಅವರನ್ನ ಒಂದು ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ಎಷ್ಟು ಚಂದ್ರಶೇಖರ್ ರೈ ಇದ್ದೊಬ್ಬ ಇದ್ದ, ಕೆಟ್ಟ ಹುಡುಗ. ಅವನನ್ನು ನಾನು ಆ ಒಂದು ಇದರಲ್ಲಿ ದೂರದರ್ಶನದಲ್ಲಿ ಯಾವ ನಾಟಕ ಬಂದದ್ದು, ಚೋರ ಪುರಾಣ ನಾಟಕ ಬಂತು. ಅದಕ್ಕೆ ಕಳ್ಳನ ಪಾತ್ರ ಇತ್ತು, ಹೀರೋವ. ಎಷ್ಟು ಜೋರು ಅಂದರೆ ಕಾಲಿಗೆ ಎಲ್ರಿಗೂ ಉಲ್ಟ ಮಾತಾಡೋ ಲೆಕ್ಚರ್ಸ್ಗಳಿಗೆಲ್ಲ. ಅವರನ್ನು ನಾನು ಕರೆಸಿ, ನನ್ನ ಹತ್ರ ಅವನು ಒಳ್ಳೇದು, ಸ್ವಲ್ಪ ಸಣ್ಣ ಸ್ಪೋರ್ಟ್ಸಲ್ಲಿ ಇದ್ದವ, ಅಥ್ಲೆಟಿಕ್ಸಲ್ಲಿ ಇದ್ದ. ಅವರನ್ನು ಕರೆಸಿ ಹೇಳಿಸಿ ನಾಟಕ ಕೇಳ್ಕೊಂಡು ಹೋದೆ. ಕೊನೆಗೆ ಹೋಗುವಾಗ ಅತ್ಯಂತ ಬೆಸ್ಟ್ ವಿದ್ಯಾರ್ಥಿಯಾಗಿ ಹೋದ ಸರ್, ಬೆಸ್ಟ್ ವಿದ್ಯಾರ್ಥಿಯಾಗಿ ಕಾಲೇಜಲ್ಲಿ. ಯಾವುದೇ ರೀತಿ ಒಂದು ಇದಿಲ್ಲ ಅವನಿಗೆ. ಅಷ್ಟು ಬದಲಾವಣೆ ಹಾಗೆ ಆಗ್ತಾ ಇದ್ದೀವಿ ನಾವು ಎಲ್ಲರೂ ಆಗ್ತಂತಲ್ಲ, 99% ಕೂಡ ಖಂಡಿತವಾಗಿ ಬದಲಾವಣೆ ಹಾಗೆ ಆಗ್ತದೆ ಸರ್. ಅಲ್ಲಿರುವ ಪರಿವರ್ತನೆ ಹಾಗೆ ಆಗ್ತದೆ, ಅವರ ಮನಸ್ಸು ಬದಲಾವಣೆ ಆಗ್ತದೆ, ಸಮಾಜದಲ್ಲಿ ಸೇರ್ತಾರೆ, ಅವರು ನಾಗರಿಕರು ಸೇರ್ತಾರೆ. ಇಲ್ಲ ಸೇರೋದಿಲ್ಲ ಅವ್ರದಿಂದ ಗ್ಯಾಂಗ್ ಇರ್ತದೆ, ಅವ್ರದ್ದು ನಮ್ಮದೇ ಒಂದು ಗ್ಯಾಂಗ್ ಇರ್ತಾರೆ. ಅಥವಾ ಈ ಸಾಮಾನ್ಯ ಸೇರೋದೇ ಇಲ್ಲ ಅವ್ರಿಗೆ ಬೇಡ, ಅವರಿಗೆ ನಾನು ಅದರಲ್ಲಿ ಹೋಗ್ತಾ ಇರ್ತಾರೆ. ನಾಟಕ ಬಂದವರು ಹಾಗೆ ಆಗುದಿಲ್ಲ, ಕೊನೆಗೆ ಅವರೊಂದು ಗ್ರೂಪ್ ಆಗ್ತದೆ. ಈಗ ನೀವು ಹೇಳಿದ್ರಿ ಈಗ ಮಾಡ್ಬೋದು ಅಂತ, 100ಕ್ಕೆ 100 ಮಾಡ್ಬೋದು ಸರ್. ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಈಗ ಎಷ್ಟೋ ಜನ ಹೇಳಿದ್ರು, ನಾವೆಲ್ಲ ಸಣ್ಣದಿರುವಾಗ ಬಿಟ್ಟು ನಾವೆಲ್ಲ ಸಣ್ಣದಿರುವಾಗ ಬಹುಶಃ ಅಧ್ಯಾಪಕರಿಂದ ಪೇಟು ತಿನ್ನೋದವ್ರು ಯಾರು ಇರ್ಲಿಕ್ಕಿಲ್ಲ. ಈಗ ಐ ಟಿ ಬೋರ್ಡ್ ಅವರು ಹುಷಾರು ಓದಲಿಕ್ಕೆ, ನಮ್ಗೆ ಗೊತ್ತಿದ್ದಾರೆ, ಓದಲಿಕ್ಕೆ ಭಾಳ ಬ್ರಿಲಿಯಂಟ್ ಅವರು. ಅವರಿಗೆ ಅಣ್ಣಪ್ಪ ಸರ್ ಅವರು ಭಾಳ ಇದು ಮಾಡಿದ್ದಾರೆ, ನನಗೆ ಕರೆಕ್ಟ್ ಗೊತ್ತದೆ, ಕರೆಕ್ಟ್ 100% ಗೊತ್ತು. ನಾನು ಆಗ ಇಲ್ಲಿ ಇದ್ದವನು, ಆಮೇಲೆ ಕೂಡ ಗೊತ್ತು ನನಗೆ.
ಅಂಥವ್ರಿಗೂ ಕೂಡ ಪೆಟ್ಟು ತಿಂದಿರ್ಬೋದು. ಸಿಗದಿದ್ದವ್ರು ಯಾರು ಇರ್ತಾರ. ಹಾಗೆ ಇವಾಗಲೂ ಕೂಡ ನಾವು ಚೆನ್ನಾಗಿದ್ದರೆ ಮಕ್ಕಳಿಗೆ ಹೊಡಿಬೋದು, ಬಡಿಬೋದು, ಹೇಳ್ಬೋದು. ಖಂಡಿತವಾಗಿ ಪೇರೆಂಟ್ಸ್ ಕೂಡ ಹೋಗ್ತಾರೆ. ಕೆಲವೊಂದು 1.5% ಮತ್ತು ಪೇರೆಂಟ್ಸ್ಗಳು, ಅವರ ನಾಲಾಯಕಗಳು ಅವರು ಒಪ್ಲಿಕ್ಕಿಲ್ಲ, ಮತ್ತೆ ಎಲ್ಲರೂ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಮಾಡ್ಬೋದು, ಖಂಡಿತವಾಗಿ ಈಗಲೂ ಮಾಡ್ಬೋದು, ಖಂಡಿತವಾಗಿ. ನಾವು ಅದಕ್ಕೆ ಹೇಳಿದಲ್ಲ ಪ್ರಾರಂಭದಲ್ಲಿ, ನಮ್ಮನ್ನ ಗಮನಿಸ್ತಾರೆ ಮಕ್ಕಳು, ನಮ್ಮನ್ನು ನೋಡ್ತಾರೆ. ಅವು ಸರಿ ಇದ್ದಾನಾ, ಅವ ಏನು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಹೆಂಡ ಕುಡಿತಾನ, ಸಾರ್ವಜನಿಕವಾಗಿ ಸ್ಮೋಕಿಂಗ್ ಮಾಡ್ತಾನ, ಅಥವಾ ಬೇರೆ ಏನಾದರೂ ಕೆಟ್ಟದ್ದು ಮಾಡ್ತಾನೆ ಎಂಬುದನ್ನು ಖಂಡಿತವಾಗಿ ಮಕ್ಕಳು ಒಬ್ಸರ್ವ್ ಮಾಡ್ತಾರೆ. ಸಣ್ಣ ಮಕ್ಕಳು ಒಬ್ಸರ್ವ್ ಮಾಡ್ತಾರೆ. ನಾನು ತಿಳ್ಕೊಂಡಾಗೆ ಈ ಸಣ್ಣ ಮಕ್ಕಳು ಪ್ರೈಮರಿಯಿಂದ ಹಿಡಿದು ಇನ್ನು ಕಾಲೇಜ್ ಮಕ್ಕಳು ಒಬ್ಸರ್ವ್ ಮಾಡ್ತಾರೆ. ಅದಕ್ಕಾಗಿ ನಮಗೆ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇರುವಾಗ, ನಾನು ನಿರ್ದೇಶಕ ಅಥವಾ ನಾನು ಅಧ್ಯಾಪಕ, ನನ್ನ ಜವಾಬ್ದಾರಿ ಏನು? ನನ್ನ ಜವಾಬ್ದಾರಿಯನ್ನು ನಾನು ಅದಕ್ಕೆ ಸರಿಯಾಗಿ ಮಾಡಬೇಕು, ಅದಕ್ಕೊಂದು ನ್ಯಾಯ ಕೊಡಬೇಕು. ನಾನು ನಿರ್ದೇಶಕನಾಗಿ ನ್ಯಾಯ ಕೊಡಬೇಕಂತೆ. ಸುಮ್ಮನೆ ನಾನು ನೀವು ಬನ್ನಿ ಅಂತೇಳಿ ನಾನು ಬೆಳಿಗ್ಗೆ ಮಕ್ಕಳನ್ನು ಬಿಟ್ಟು ನಾನು ಸಾಯಂಕಾಲ ಬೆಲ್ಲೆಲ್ಲಿ ಹೋಗ್ಬಿಟ್ರೆ ಮಕ್ಕಳಲ್ಲಿ ಸೇರಿರ್ತಾರೆ. ಮಾಸ್ಟರ್ ಪಿ ದಾರಿ ಪೇರಿ ನೆಕ್ಕಿದ್ದಾರೆ ಅಂತೇಳಿ ಅವ್ರು ಹೋಗ್ತಾರೆ. ಅದ್ರ ಜೊತೆ ನಾವು ಇದ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಕಾಲೇಜ್ ಮಕ್ಕಳಿಗೆ ಇದು ಬಹಳ ಸೂಕ್ಷ್ಮವಾದ ಒಂದು ವಿಷಯ ಆಗೋದು. ಕಾಲೇಜ್ ಮಕ್ಕಳಿಗೆ ನಾವು ಅವ್ರ ಎಲ್ಲ ವಿಷಯ ಕೂಡ ಬೆಳೆದವರಾಗಿರ್ತಾರೆ. ಅಲ್ಲಿ ಅವ್ರ ಹತ್ರ ಎಷ್ಟು ನಾವು ಚೆನ್ನಾಗಿರ್ಬೇಕು ಅಷ್ಟೇ ಜೋರಿ ಇರಬೇಕಾಗ್ತದೆ. ನಾವು ಫ್ರೀ ಇದ್ದಷ್ಟು ಜೋರಿ ಇರಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮನ್ನು ಅವ್ರು ಬಿಡುವುದಿಲ್ಲ. ನಾವು ಸಿಕ್ಬಿಡ್ತೇವೆ. ಒಂದು ಸಣ್ಣ ವಿಷಯ ಕೂಡ ತಪ್ಪಿ ನಮ್ಮನ್ನು ಬಿಡುವುದಿಲ್ಲ. ಹಾಗೆ ನಮ್ಮಲ್ಲಿ ಒಮ್ಮೆ ನಮ್ಮ ಅಧ್ಯಾಪಕರೊಬ್ಬರು, ನಮ್ಮ ಲೆಕ್ಚರ್ನೊಬ್ಬರು ಟೂರ್ ತಗೊಂಡು ಹೋದ್ರು. ಟೂರ್ ಕರ್ಕೊಂಡು ಹೋಗಿ ಅಲ್ಲಿ ಜಗಳ ಆಯ್ತು ಅವರಿಗೆ. ಟೂರ್ಗೆ ಹೋದಾಗ ಆ ಹುಡುಗರನ್ನು ಬಿಟ್ಟು ಹೋದ್ರು. ಇವರು ಭಾಳ ಅನ್ಯಾಯ ಮಾಡಿಬಿಟ್ರು. ಅವರು ಬಿಟ್ಟು ಬಂದದ್ದು ಅಲ್ಲಿ ಬಿಟ್ಟು ಭಾಳ ಅದು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದ್ರು. ಅವರು ಸ್ಟ್ರೈಕ್ ಮಾಡಿ ಅಧ್ಯಾಪಕರನ್ನು ತೆಗೆದಾಕಿದ್ರು ಕಾಲೇಜಿಂದ. ಇದೆಲ್ಲ ಆಗಬಾರ್ದಲ್ಲ, ತಪ್ಪಲ್ಲ ಅವರು ಬಿಟ್ಟು ಹೋಗೋದು. ನಾನು ಪ್ರತಿಭಾನಾದ್ರು ಕೂಡ ವಿದ್ಯಾರ್ಥಿಗಳು ಬಿಟ್ಟು ಬರೋದೇ ಇತ್ತು, ಮಾಡಬಾರ್ದಿತ್ತು. ಅವ್ರು ಲೇಟಾಗಿ ಬಂದ, ನಾವು ಹೋಗೋದಿಲ್ಲ ಬಂದು ನೀವು ಬಸ್ಸು ಮಾಡಿಕೊಡೋದು, ಅವರಲ್ಲಿ ಬಿಟ್ಟು ಬಂದ ಹೇಗೆ ಬರೋದವ ಎಲ್ಲ ಭಾರಿ ದೊಡ್ಡ ಒಂದು ಬರೋದಿಲ್ಲ ಆಗ್ತದೆ ಸರ್. ಅದಕ್ಕೆ ರಂಗಭೂಮಿಯಲ್ಲಿ ಹಾಗೆ ಆಗುವುದೇ ಇಲ್ಲ. ಪ್ರಾರಂಭದಿಂದಲೇ ಸ್ಟ್ರಿಕ್ಟ್ ಆಗಿರ್ತೀರಿ. ಮಕ್ಕಳು ನಮ್ಮ ಮೇಲೆ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ, ಅಭಿಮಾನ ಇರ್ತಾರೆ. ಅವು ಸ್ಪೋರ್ಟ್ಸ್ ಕೂಡ ಅಷ್ಟೇ. ಸ್ಪೋರ್ಟ್ಸ್ ಕೂಡ ಬಹಳ ಸೂಕ್ಷ್ಮವಾದ ಒಂದು ವಿದ್ಯೆ ಸರ್. ಅದು ಬಹಳ ಸೂಕ್ಷ್ಮವಾದ ವಿದ್ಯೆ. ಈ ರಂಗಭೂಮಿ ಹೇಗೆ ಸೂಕ್ಷ್ಮವ ಹಾಗೆ ಸ್ಪೋರ್ಟ್ಸ್ ಕೂಡ ಅಷ್ಟೇ ಬಹಳ ಸೂಕ್ಷ್ಮವಾದ. ಅದ್ರಲ್ಲಿ ಎಂತ ಬೇಕಾದ ಕೆಲವರೆಲ್ಲ ಮಾಡ್ಬೋದು. ಹಾಗೆ ಮಾಡದಂತ ಅವರಿಗೆ ಬೆಲೆನೇ ಇಲ್ಲ. ಅವರಿಗೆ ಸಮಾಜ ಬೆಲೆ ಕೊಡೋದಿಲ್ಲ. ಅವರಿಗೆ ಅವರನ್ನು ತಲೆ ಕೂಡ ನೋಡ್ಲಿಕ್ಕೆ ಬಿಡುದಿಲ್ಲ. ಅವ್ರು ಎಲ್ಲೂ ಕೂಡ ಅವರನ್ನು ಇದು ಮಾಡ್ತಾರೆ, ಅವರನ್ನು ಎಲ್ಲ ಇಳಿಸ್ತಾರೆ. ಹಾಗಿರುವಾಗ ಸಾಮಾನ್ಯವಾಗಿ ನಮ್ಮನ್ನು ಗಮನಿಸ್ತಾರೆ. ನಾವು ಸರಿ ಇರಬೇಕು ಇದ್ರೆ ಕರೆಕ್ಟ್ ಆಗ್ತದೆ ಅಂತ ನನ್ನೊಂದು ಅಭಿಪ್ರಾಯ. ಜಾಸ್ತಿ ಆಯ್ತಾಯ್ತು. ಈಗೆಲ್ಲ ಹೊಡಿತಾರೆ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ನಿಮ್ಗೆ ತಿಳಿದುಕೊಳ್ಬೇಕು. ಒಂದು ಸಂದರ್ಭ ಇದೆ ತುಕನ ಹೇಳ್ಬೇಕು ನಾನು. ಸರ್, ನಾನು 9ನೇ ಕ್ಲಾಸ್ನಲ್ಲಿ ಇದ್ದಾಗ ನಮ್ಮ ಕ್ಲಾಸ್ ರೂಮ್ನಲ್ಲಿ ಒಂದು ಸಣ್ಣ ಕಪಾಟ್ ಇತ್ತು. 2.5 ಅಡಿ ಎತ್ತರ, 2 ಅಡಿ ಅಗಲದ ಕಪಾಟ್ ಇತ್ತು. ಅದು ಇಂಟರ್ವಲ್ಲಿಗೆ ನಮ್ಮನ್ನು ಬಿಟ್ಟ ಹೊತ್ತಿಗೆ ನಮ್ಮ ಕ್ಲಾಸ್ನಲ್ಲಿ ಒಂದು ಬೇರೆ ಗಿರಿಧರ ಅಂತ ಇದಪ್ಪ, ಆಮೇಲೆ ಮನೆಯ ಪಟ್ಟದ ಇದ್ದವರು, ನೀನು ಅದರೊಳಗೆ ಕೂತ್ಕೋ ಅಂದ್ರು. ನಾವು ಕೂತ ಕೂಡಲೇ ನಮಗೆ ಹಿಂದಿ ಪಾಠ ಮಾಡ್ತಿದ್ದಂಥ ಶಂಕರಿ ಮೇಡಮ್ ಅವರು ಬೇಗ ಬಂದರು. ಇಂಟರ್ವಲ್ ಬೆಲ್ಲಾಗುವ ಮೊದಲೇ ಬಂದು ಪಾಠ ಶುರು ಮಾಡಿದ್ರು. ನನಗೆ ಹೊರಗೆ ಬರಲಿಕ್ಕೆ ಧೈರ್ಯ ಬರಲಿಲ್ಲ, ಹೆದರಿದ್ದೆ ನಾನು. 45 ನಿಮಿಷದ ಪೀರಿಯಡ್ ಅವರು ಅಲ್ಲಿ ಇಡೀ ಬಾಗಿಲು ಹಾಕೊಂಡಿದ್ದಾನೆ, ಬೆವರ್ತಾ ಇದೆ. ಅವ್ರದ್ದು ಹೊರಗಿಂದ ಕೂತು ದೇಗಾತ ಕಪಾಲ್ ಕ್ಯಾ ಕರೆಗ ಗೋಪಾಲ್ ಅಂತ ಮುದ್ದಕ್ಕೆ ಪಾಠ ಮಾಡ್ತಾರೆ. ಅವರು ಪಾಠ ಮಾಡಿ ಹೋಗಿದ್ರೆ ತೊಂದರೆ ಇರಲಿಲ್ಲ. ಅವ್ರು ಹೊರಡುವಾಗ ಮೇಡಮ್ ಇಲ್ಲಿ ಇವ ಕಪಾಟೊಳಗೆ ಕೂತಿದ್ದಾನೆ, ಏನು ಆಗ್ಲಿಲ್ಲ ಅಂತ ಹೇಳ್ಕೊಂಡು ಬಾಯಿ ತೆಗೆದು ಓಪನ್ ಮಾಡಿದ್ರು. ಟೀಚರಿಗೆ ವಿಪರೀತ ದುಃಖ, ಕೋಪ ಎಲ್ಲ ಬಂತು. ಬಂದು ಬೈದ್ರು. ಏನು ನೀನು ಸತ್ತೋಗಿದ್ರಿ, ಏನ್ ಮಾಡ್ತಿದ್ರಿ, ನಿನ್ನ ಅಣ್ಣ ಎಷ್ಟು ಒಳ್ಳೆ ಇದ್ದ ಹಾಗೆ ಇದ್ದ ಅಂತ. ಆಕ್ಚುಲಿ ನನ್ನ ಅಣ್ಣ ಅಷ್ಟು ಒಳ್ಳೆದೇನು ಇರ್ಲಿಲ್ಲ ಅಂತ. ಅದನ್ನೆಲ್ಲ ಹೇಳಿಕೊಂಡು ನಾನು ಸೀಗೆ ಕರ್ಕೊಂಡು ರಿಮಾರ್ಸ್ ಹತ್ರ ಹೋದ್ರು. ಅವತ್ತು ಅಣ್ಣಪ್ಪರ ಇರ್ಲಿಲ್ಲ, ಕೃಷ್ಣಮಯ್ಯರ್ ಇದ್ರು. ಅವರು ಸ್ಕೇಲ್ ಚಿಕ್ಕೊಂಡು ಬಾರಿಸಿದ್ರು, ಹೋಗು ಅಂತ ಹೇಳಿದ್ರು. ಅಷ್ಟು ಸಮಾಧಾನ ಆಗ್ಲಿಲ್ಲ ನಮ್ಮ ಶಂಕರಿ ಮೇಡಮ್ಗೆ. ಮರು ದಿವಸ 2 ದಿವಸ ಬಿಟ್ಟ ಮೇಲೆ ಅಣ್ಣಪ್ಪರು ಬಂದ್ರು. ಅಣ್ಣಪ್ಪರ ಹತ್ರ ಪುನಃ ಕಂಪ್ಲೇಂಟ್ ಮಾಡಿದ್ರು, ಇನ್ನು ಇದ್ರೊಳಗೆ ಕೂತಿದ್ದೆ, ಸತ್ತೋಗಿದ್ರೆ ಏನಾಗಿತ್ತು ಅವರದ್ದು. ಅವರು ಸುಮ್ಕೊಂಡಿದ್ರು. ಆಮೇಲೆ ಮತ್ತೆ ನಾನು PUC ಅವರಿಗೆ ಇದಾಯಿತು. ಶಂಕರಿ ಮೇಡಮ್ ಹತ್ರ ನಾನು ಮಾತನಾಡೋದನ್ನು ಬಿಟ್ಟು ಅವ್ರ ಮೇಲೆ ನನಗೆ ಮಹಾ ಕೋಪ ಬಂತು. ಎಷ್ಟು ಕೋಪ ಬಂತ ಇದ್ರೆ, ನಾನು ನನ್ನ PUC ಮುಗಿದ ಮೇಲೆ ನಾನು ಕೆಲಸಕ್ಕೆ ಮಡಿಕೇರಿಗೆ ಸೇರಿದೆ. ಅನಂತರ ಆಯಿತು, ಇಲ್ಲಿ ಪುತ್ತೂರಿಗೆ ಬಂದೆ, ಮೂಡಬಿದ್ರಿಗೆ ಹೋಗಿದೆ, ಎಲ್ಲ ಕ್ಯಾಬಿಗಳಲ್ಲಿ ಆಗ್ತಾ ಇತ್ತು. ಪುತ್ತೂರಿನಿಂದ ಇಲ್ಲಿ ಬಂದು ಮತ್ತೆ ಮನೆ ಮಾಡಿದೆ.
ಅಷ್ಟೊತ್ತಿಗೆ ಶಂಕರಿ ಮೇಡಮ್ ಅವರು ಅವರಿಗೆ ಪ್ಯಾರಾಲಿಸಿಸ್ ಆಗಿತ್ತು. ಅವರು ನಮ್ಮ ಮನೆ ಹತ್ರ ಬಂದು ಶಾರದಾ ಟೀಚರ್ ಒಟ್ಟಿಗೆ ಬಂದು ಮನೆಯ ಬಾಗಿಲಿನಲ್ಲಿ ಕೂತಿದ್ದರು. ನಾನು ಮಾತಾಡ್ತೇನೆ, ನಮಸ್ಕಾರವನ್ನು ಮಾಡ್ತಿರ್ಲಿಲ್ಲ. ಹಾಗೆ ತಿಳ್ಕೊಂಡು ಅವರ ತಂಗಿ ಲೀಲಾ ಭಟ್ರ ಹತ್ರ ಅವರ ಮನೆಗೆ ಹೋಗಿ ಮಾತಾಡ್ತಿದ್ದಾರಂತೆ. ಬಿ ಕಾರಂತರು ಬಂದಾಗ ಅವ್ರ ಜೊತೆ ಇದ್ದದ್ದು ಇತ್ಯಾದಿಗಳೆಲ್ಲ ಮಾತಾಡ್ತಾ ಇದ್ದೆ. ಆಗ ಒಮ್ಮೆ ಲೀಲಾ ಭಟ್ರು ಹೇಳ್ತಾರೆ, ಬಿ ಕಾರಂತರು ಇಲ್ಲಿ ಪುತ್ತೂರಿನಲ್ಲಿ ಇದ್ದು ಹಿಂದಿ ಕಲಿತಾ ಇದ್ದದ್ದು ಶಂಕರಿ ಮೇಡಮ್ ಅವರಿಗೆ ಹೇಳಿಕೊಟ್ಟದ್ದು, ಮತ್ತು ಅವರಿಗೆ ಪ್ರತಿ ವರ್ಷ NST ಮುಗಿಯುವವರೆಗೆ ತಿಂಗಳಿಗೆ 20 ರೂಪಾಯಿಯಷ್ಟು ಎಮ್ಮು ಮಾಡ್ತಾ ಇದ್ರು. ಇವರಿಗೆ ಕೆಲಸ ಇತ್ತಲ್ಲ, ಲೀಲಾ ಭಟ್ರು ಉಡುಪಿ MGM ಕಾಲೇಜಿಗೆ ಸೇರಿದ ಮೇಲೆ ಅವರು ಹಣವನ್ನು ಕಂಟಿನ್ಯೂ ಮಾಡ್ತಾ ಇದ್ರು. ನಾನು ಲೀಲಾ ಭಟ್ ಹತ್ರ ಕೇಳಿದೆ, ಅಲ್ಲ ಇದನ್ನ ನೀವು ಅವರಿಗೆ ಕಳಿಸ್ತಾ ಇದ್ದದ್ದು ಯಾಕೆ ಮೇಡಮ್ ಬೇಕಾದಂತಿಗೆ? ನನ್ನ ಅಕ್ಕ ಈ ಮಾತನ್ನು ಇಷ್ಟವರೆಗೆ ನನ್ನ ಹತ್ರ ಕೇಳಿದ, ನೀನು ಕೇಳಬಾರ್ದು. ಆಮೇಲೆ ನನ್ನ ಎಲ್ಲ ಕೋಪ ಎಲ್ಲ ತಡೆದು ಶಂಕರಿ ಮೇಡಮ್ಗೆ ನಮಸ್ಕಾರ ಮಾಡಿ, ಆಮೇಲೆ ಅವರು ಬದುಕಿರುವವರೆಗೆ ಅವ್ರ ಹತ್ರ ಮಾತಾಡುವಂಥದ್ದೆಲ್ಲ ಮಾಡ್ಕೊಂಡು, ಬಿ ಕಾರಂತರಿಗೆ ಒಂದು ಎಜುಕೇಶನ್ ಹೇಳಿಕೊಟ್ಟಂತ ಶಂಕರಿ ಮೇಡಮ್ ಅವರ ಅಪಾರ ಪ್ರೀತಿಯನ್ನ ನಿಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ವಾ? ಅವ್ರು ಹೊಡೆದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಮಾಡಿಕೊಂಡದ್ದು ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೆ ಹತ್ರ ಬಂದ್ರೆ ನಾನು ಎರಡು ಜೊತೆಲ್ಲ ಮಾತಾಡ್ತೇನೆ. ನಾನು ಹೋಗಿ ಸರ್, ಇಷ್ಟೊತ್ತು ನನ್ನ ಕಾಲೇಜಿನ ರಂಗಭೂಮಿಯ ಅನುಭವವನ್ನು ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ ಶ್ರೀಸವರ ನಮ್ಮ ಎಲ್ಲರಿಗೂ, ಶ್ರೀಸರಿಗೆ ಹಾಗೂ ಎಲ್ಲ ನನ್ನ ಹಿರಿಯರಿಗೆ, ನನ್ನ ಸ್ನೇಹಿತರಿಗೆ ನನ್ನ ಪ್ರೀತಿಗಳು ವಂದನೆಯನ್ನು ಅರ್ಪಿಸಿದ್ದೇನೆ. ಎಲ್ಲ ಬಹುವಚನ ಬಂಧುಗಳು, ಒಂದರ್ಥದಲ್ಲಿ ಬಹುವಚನದಲ್ಲಿ ಇಷ್ಟು ಬೇಗ ಕಾರ್ಯಕ್ರಮ ಮುಗಿದ ದಾಖಲೆಗಳಿಗಿಲ್ಲ. ನಮ್ಮದೊಂದು ಒಂದೇ ಕಂಡೀಷನ್ ಇದೆ, ನಿಮಗೆ ಏನೆಲ್ಲ ಕೇಳಬೇಕು ಅದನ್ನೆಲ್ಲ ಕೇಳೋದಕ್ಕೆ ನಾವು ಟೈಮ್ ಕೊಡ್ತೇವೆ. ನಮ್ಮ ಇತ್ತೀಚಿನ ದೊಡ್ಡ ಸಮಸ್ಯೆ ಸೆಮಿನಾರ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಒಂದೇ, ಪ್ರಾರಂಭದಲ್ಲಿ ನಿಮಗೆ 30 ನಿಮಿಷ ಟೈಮ್ ಅಂತ ಹೇಳೋದು, ಅಲ್ಲಿ ಹೋದ್ಮೇಲೆ ಅದನ್ನು 3 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳೋದು. ಈಗ ನಾನು ಕರಿಕಳಕ್ಕೆ ಭಾಷಣಕ್ಕೆ ಹೋದ್ರೆ ಬ್ರಹ್ಮಕಲಶಕ್ಕೆ ಹೋಗ್ತೇನೆ, ಅಲ್ಲಿ ಭಾಷಣಕ್ಕೂ ಅದೇ ಸಮಸ್ಯೆ. ನಾವು ಒಂದಷ್ಟು ತಯಾರಿ ಮಾಡಿ ಹೋಗುದು, ಅದಾದ್ಮೇಲೆ ಯಾರೋ ಪೊಲಿಟಿಷಿಯನ್ಸ್ ಬಂದು ಬಾಯಿ ಬಂದಾಗ ಮಾತಾಡ್ತಾರೆ, ಮತ್ತೆ ನಮ್ಮ ಸಮಯ ಮುಗೀತದೆ. ಸರ್ 10 ನಿಮಿಷ ಮುಗಿಪ್ಪಲೆ ಅಂತ ಹೇಳಿ ನಮ್ಮ ಸುಲಭ ಆಗ್ತದೆ ಏನಂತ ಹೇಳಿ ನಮ್ಗೆ ದುಃಖವೇ. ಅರೆ ತುಕಾರಾಮರು ಏನು ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ತಮ್ಮ ಜೀವನದ ಎಲ್ಲ ನಾಟಕ ರಂಗದ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಅದೆಲ್ಲ ಅದು ಏನು ಹೇಳ್ಬೇಕು ಅಂದ್ರೆ 100ಕ್ಕೆ 100 ಸತ್ಯ ಆಗಿರುವ ಘಟನೆಗಳು. ನಾನು ಒಂದು ಉದಾಹರಣೆ ಬಳಕೆ ಮಾಡಿ ಮತ್ತೆ ನೇರ ಧನ್ಯವಾದಕ್ಕೆ ಬರ್ತೇನೆ. ಫಿಲಮಿನದಲ್ಲಿದ್ದಾಗ ನಾವು ಸ್ವಲ್ಪ ನಾಟಕಕ್ಕೆ ಮುಡ್ತಾ ಇದ್ವಿ ಅಷ್ಟೇ. BJ ಸುವರ್ಣರು ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅವರಿಗೂ ಕೋಪ ಬರ್ತಾ ಇತ್ತು. ಎಲ್ಲಿವರೆಗೆ ಕೋಪ ಬಂತು ಅಂದ್ರೆ ಒಂದ್ಸಲ ಅವರು ಹೇಳಿಕೊಟ್ಟ ಡಯಲಾಗ್ ಬಿಟ್ಟು ಬೇರೆ ಒಂದು ಡಯಲಾಗ್ ಆಚೆ ಈಚೆ ಹೇಳಲಿಕ್ಕೆ ಇಲ್ಲ. ಒಬ್ಬ ಪುಣ್ಯಾತ್ಮ ತುಳು ನಾಟಕದಲ್ಲಿ ಹೇಳಿದ್ರು, ಮೈಕ್ ನೇರ ಬಡಾಲ ಅಂತ ಹೇಳಿ ಸ್ಕ್ರೀನ್ ಬಿತ್ತು, ನಾಟಕ ಮುಗಿಯಿತು ಅಂತ ಅನೌನ್ಸ್ ಮಾಡಿದ್ರು. ಇದು ನಾಟಕದ ಒಂದು ಭಾಗ. ನಾನು ವಿವೇಕಾನಂದಕ್ಕೆ ಹೋದ್ಮೇಲೆ 3 ವರ್ಷ ಅದೇ ಚಟದಲ್ಲಿ ನಾಟಕ ಐಕೆಲ್ಲ ಇದ್ರು. 3 ನಾಟಕ ಮಾಡಿದ್ವಿ. ಒಂದು ಸಾಯವಾಟ ಮಾಡಿದ್ವಿ ಬೇಂದ್ರೆದ್ದು, ಇನ್ನೊಂದು ಕೆರೆಗಾರ ಮಾಡಿದ್ವಿ, ಮತ್ತೊಂದು ಬಿಟ್ಟ ಪಯಣವೇ ಬಿಡದೆ ಅಂತ 3 ನಾಟಕ ಮಾಡಿದ್ವಿ. ಅಲ್ಲಿಗೆ ಇದಿಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ಗಳು ಏನಾಗುದು ಅಂತ ಹೇಳಿದ್ರೆ, LOCS ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್, ಅದು ಯಾವತ್ತು ಜೀವನ್ ರಾಮ್ನ ಟೀಮ್ ಆಳ್ವಾಸಿಗೆ ಪ್ರಶಸ್ತಿ ಅದೆಲ್ಲ ಬರಲೇಬೇಕು. ಯಾಕೆಂದ್ರೆ ಅವರೊಬ್ಬ 50 ಲೈಟ್ ತರ್ತಾರೆ, ಅದಕ್ಕೆ ಬೇಕಾದೆಲ್ಲ ತರ್ತಾರೆ. ನಾವೆಲ್ಲ 2 ಪೆಟ್ಟಿಗೆ ಇಟ್ಕೊಂಡು ಹೋಗುದು, ಅದನ್ನ ಎಲ್ಲಿಡ್ಬೇಕು ನಮ್ಗೆ ಜಾಗ ಸಾಕಾಗುದಿಲ್ಲ. ಅದೆಲ್ಲ ಬೇರೆ ತಮಾಷೆ ಅಂದ್ರೆ, ನಮ್ಮ ಹೆಣ್ಮಕ್ಳ ವಿವೇಕಾನಂದದಲ್ಲಿ ಒಂದು ವಿಚಿತ್ರ ಪದ್ಧತಿ ಇತ್ತು. ಅಲ್ಲಿ ಹುಡುಗರು ಮತ್ತು ಹುಡುಗಿಯರು ಒಟ್ಟಿಗೆ ನಾಟಕ ಮಾಡಲಿಕ್ಕೆ, ಅದು ಆಮೇಲೆ ಒಟ್ಟಿಗೆ ಡ್ಯಾನ್ಸ್ ಮಾಡಬಹುದು ಅಥವಾ ಫ್ಯಾಷನ್ ಶೋ ಮಾಡಬಹುದು, ಅದೆಲ್ಲ ಬೇರೆ. ಅದರ ಬಗ್ಗೆ ಏನು ಚರ್ಚೆ ಇಲ್ಲ. ಆದ್ರೆ ಒಟ್ಟಿಗೆ ನಾಟಕ ಮಾಡ್ಲಿಕ್ಕೆ ಇಲ್ಲ. ಅದು ಬೇರೆ ಬೇರೆ ಕಾಲೇಜುಗಳ ಲಿಮಿಟೇಷನ್ಸ್. ಅಲ್ಲಿ ಹೆಣ್ಮಕ್ಳು ಮಾತ್ರ ಇದ್ರು. ಆ ಹೆಣ್ಮಕ್ಳು LOCSಗೆ ಹೋದ್ವಿ, ಕೆರೆಗಾರ ನಾಟಕ, ಎಲ್ಲ ಹೆಣ್ಮಕ್ಳೇ. ರಾಜ್ಯದ ವಶಾತ್ ಅವ್ರು ಯಾರು ಸೇಫ್ಟಿ ಪಿನ್ ತರಲಿಲ್ಲ.
ಸರಳ, ಅವರವರಿಗೆ ಉಟ್ಕೊಳ್ಬೇಕಾದ ಬೇಕಾದ ಸೇಫ್ಟಿ ಪಿನ್ ತಕ್ಕಷ್ಟಿತ 5 ರೂಪಾಯಿಗೆ ಸಿಗುವ ಆ ಕಾಲಕ್ಕೆ 15, 19, 20 ವರ್ಷಗಳ ಹಿಂದಿನ 5 ರೂಪಾಯಿಯ ಸೇಫ್ಟಿ ಪಿನ್ ಇಲ್ಲ. ಅವರು ಕೂಡಲೇ ಬಂದು ನಮ್ಮ ಹತ್ರ ಹೇಳುದು, ಸರ್ ಸೇಫ್ಟಿ ಪಿನ್ ಇಲ್ಲ ಸರ್, ಎಂತ ಮಾಡುದು ಸರ್. ಶುರು ಆಯ್ತು ಆದಿತ್ಯವಾರ ಮಂಗಳು. ನೀವು ನಂಬ್ತೀರ ಇಲ್ಲ ಬಿಡ್ತೀರ ಗೊತ್ತಿಲ್ಲ ಸ್ನೇಹಿತರೆ, LOCS ಕಾಲೇಜಿಂದ ಪ್ರಾರಂಭ ಮಾಡಿ ಇಡೀ ಮೇಲ್ನ ಹಂಪನಕಟ್ಟೆಗಾಗಿ ಮಂಗಳಾದೇವಿಯವರೆಗೆ ಸುತ್ತಾಡಿ ಬಂದು ನಂಗೆ ಒಂದೇ ಒಂದು ಫ್ಯಾನ್ಸಿ ಸ್ಟೋರ್ ಸಿಕ್ಕಿತ್ತು. ಕೊನೆಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಿಕ್ಕಿತ್ತು. ಆ ಫ್ಯಾನ್ಸಿ ಸ್ಟೋರಿಂದ ಅವನ ಹತ್ರ ಎಷ್ಟು ಉಂಟು ಅದೆಲ್ಲ ಹಿಡ್ಕೊಂಡು ಬಂದಿದ್ದೇನೆ. ಹಿಡ್ಕೊಂಡು ಬಂದು ಆಟೋ ಚಾರ್ಜಸ್ 300 ರೂಪಾಯಿ, 5 ರೂಪಾಯಿಯ ಸೇಫ್ಟಿ ಪಿನ್ 300 ರೂಪಾಯಿ. ನಾನು ತಗೊಂಡೋಗಿ, ನಮ್ಮ ಹತ್ರ ಹೆಚ್ಚು ಸಂಪಾದನೆಗಳು ಇರಲಿಲ್ಲ. ಇವತ್ತು ಅನಂತರ ನಾನು ಕಳೆದ 5 ವರ್ಷದಿಂದ ಕಾಲೇಜಲ್ಲಿ ಯಾವುದನ್ನು ಕ್ಲೈಮ್ ಮಾಡ್ತಿರ್ಲಿಲ್ಲ. ನನ್ನ TAD ಕ್ಲೈಮ್ ಮಾಡೋದನ್ನು ಬಿಟ್ಟಿದ್ದು, ಯಾಕಂದ್ರೆ ನಮಗೆ ಅದರ ಹಣೆ ಬರ ಗೊತ್ತಿತ್ತು. ಆ ಸಲ ಕ್ಲೈಮ್ ಮಾಡಬೇಕಿತ್ತು. ಆ 300 ರೂಪಾಯಿಯನ್ನು ನಮ್ಮ ಪುಣ್ಯಾತ್ಮ ಕೊಡ್ಲೇ ಇಲ್ಲ. ಯಾಕಂದ್ರೆ ಅವ್ರು ಹೇಳೋದು, ನಿಮಗೆ 300 ರೂಪಾಯಿ ಮಂಗಳೂರಲ್ಲಿ ರಿಕ್ಷಕ್ಕೆ ಅಂತದ್ದು, ಸೇಫ್ಟಿ ಪಿನ್ನಿಗೆ 5 ರೂಪಾಯಿ ಬಿಲ್ ಇರುವುದು, 300 ರೂಪಾಯಿ ಯಾಕೆ? ಕೊನೆಗೆ ಆಯ್ತು ಸ್ವಾಮಿ, ನಾವಿನ್ನು ನಾಟಕ ಮಾಡೋದು ಬಿಡ್ತೇವೆ ಅಂತ ಹೇಳಿದವರು ಅದೇ ಒಂದು ದೊಡ್ಡ ನಾಟಕ ಅಂತ ಬಿಟ್ಟು ಹೋಗುವ ಪರಿಸ್ಥಿತಿ. ಕೆಲವು ಸಲ ಸಣ್ಣ ವಿಚಾರಗಳು ಕೂಡ ಗೊಂದಲಗಳ ಆಗಿಬಿಡ್ತಾವಯ್ಯ. ಅದೆಲ್ಲ ಕಾಲೇಜು ರಂಗದ ಎಲ್ರಿಗೂ ಗೊತ್ತಿರುವ ಸ್ಥಿತಿ. ಮಾಡುವ ನಾವೆಲ್ಲ ಒಟ್ಟಿಗೆ ಸೇರಿ ನಾಟಕ ಮಾಡಿದ ಉದಾಹರಣೆಗಳೆಲ್ಲ ಇವೆ. ಅದು ಶುಭ ಶಿಕ್ಷಣದಂತ ನಾಟಕ ಆಗ ಮಾತಾಡಿದ್ವಿ ಸರ್. ಪಂಚಮರು ನಾಟಕ ಮಾಡಿ ಚಟ್ಟಳಿಯಲ್ಲಿ ಹೊಡಿಲಿಲ್ಲ ನಮಗೆ, ಅಲ್ಲಿವರೆಗಿನ ಸ್ಥಿತಿಗಳೆಲ್ಲ ಇತ್ತು. ಇದೆಲ್ಲ ಒಟ್ಟು ರಂಗಭೂಮಿಯ ಬೇರೆ ಬೇರೆ ಭಾಗಗಳು ಅಂತ ಹೇಳುತ್ತಾ, ಒಟ್ಟು ಒಂದು ವಿಶ್ವವೇ ಒಂದು ರಂಗಭೂಮಿ ಅಂತ ಎಲ್ರಿಗೂ ಗೊತ್ತಿದೆ. ಆ ರಂಗಭೂಮಿಯ ಆಲೋಚನೆಗಳಲ್ಲಿ ಇವತ್ತು ತುಕಾರಾಮ್ ತುಂಬಾ ಪ್ರೀತಿಯಿಂದ ಮಾತನಾಡಿದ್ದಾರೆ. ನಾನು ಐಕೆ ಯಾವಾಗಲೂ ಸಾಮಾನ್ಯವಾಗಿ ಸುಬ್ರಹ್ಮಣ್ಯದ ನಾಟಕ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ನಮಗೆ ಖುಷಿ ಆಗ್ತಾ ಇದ್ದದ್ದು ಅಂದ್ರೆ ರಾತ್ರಿ ಎನೆಕಾಲಿಂದ ಸ್ವಲ್ಪ ಈಚೆ ಬರುವ ಒಂದು ರಬ್ಬರ್ ತೋಟದ ಭಾಗದಲ್ಲಿ ಬರುವಾಗ ಯಾವ್ದಾದ್ರೂ ಪ್ರಾಣಿಗಳು ಯಾವತ್ತೂ ಕ್ರಾಸ್ ಆಗ್ತಾ ಇತ್ತು. ಜಿಂಕೆ ಅಥವಾ ಏನಾದ್ರೂ ಒಂದು ನಮಗೆ ಗೊತ್ತಾಗದಾಗಿ ಕ್ರಾಸ್ ಆಗೋದು, ನಮ್ಮ ಬೈಕು ಒಮ್ಮೆಲೆ ಗಡಗಡ ಆಗೋದು, ಮಳೆ, ಇದೆಲ್ಲ ಖುಷಿಯನ್ನು ಅನುಭವಿಸ್ತಾ ನಾಟಕ ನೋಡ್ತಾ ಇದ್ವಿ. ನಮ್ಮನ್ನು ಪೂರ್ಣ ಬೆಂಬಲ ಮಾಡ್ತಾ ಇದ್ವಿ. ಅಂತೂ ಕುಸುಮ ಸಾರಂಗ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಗಟ್ಟಿ ಹೆಸರು. ಅದಕ್ಕೆ ಗಟ್ಟಿತನ ಮಾಡಿದ ತುಕಾರಾಮರು ಮತ್ತು ಗೋವಿಂದರು ಮತ್ತು ಇಡೀ ಸುಬ್ರಹ್ಮಣ್ಯದ ಜನತೆಯನ್ನು ಪ್ರೀತಿಯಿಂದ ನೆನಪಿಸಿಕೊಳ್ತಾ ತುಕಾರಾಮರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನಮ್ಮಲ್ಲಿ ಯಾವತ್ತೂ ಹೇಳಿಕೊಂಡು ನಮ್ಮ ಚಿನ್ನದ ವ್ಯಾಪಾರ ನಿಮ್ಗೆ ಗೊತ್ತಿದೆ. ಚಿನ್ನ ತೀರಾ ಅನಿವಾರ್ಯತೆ ಇದ್ದವರಿಗೆ ಮಾತ್ರ ಚಿನ್ನದ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಪಡ್ಕೊಳ್ಳೋ ತುಂಬಾ ಜನರಿಗೆ ಬೇರೆ ಬೇರೆ ಕಾರಣಗಳು ಇದ್ದಿರಬಹುದು. ಎಲ್ಲ ಕಾರಣಗಳಿಗೆ ಹಾಗಂತ ಬಹುವಚ ನಮ್ಗೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಮೊನ್ನೆ ರಾಮನವಮಿಯಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಇವತ್ತು ಬದಲಾವಣೆ, ಇನ್ನು ನೆಕ್ಸ್ಟ್ ಪ್ರೋಗ್ರಾಮಿಗೆ ಆಗುವಾಗ ಬರ್ತಾರೆ. ಎಲ್ಲ ಅನಿವಾರ್ಯತೆಗಳು ಇರ್ತವೆ. ನೀವು ಪ್ರೀತಿಯಿಂದ ಬಂದಿದ್ದೀರಿ, ನಿಮಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. 3ನೇ ತಾರೀಕು ಜೈನ ಭವನದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೀತದೆ. ಅದು ಮಹಾಬಲ ಲಲಿತಕಲಾ ಸಭಾ ಅವರು ನಡೆಸಿಕೊಡ್ತಾರೆ. ದೊಡ್ಡ ಆರ್ಟಿಸ್ಟ್ಗಳು ಬರ್ತಾರೆ. 5:30 ಕಚೇರಿ ಪ್ರಾರಂಭ ಆಗ್ತದೆ. ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಇದೆ. ಅದು ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ. ಅದರ ನಂತರದಲ್ಲಿ ನಮಗೇನು ಹೆಚ್ಚು ಆಲೋಚನೆಗಳು ಗೊತ್ತಿಲ್ಲ, ಸಾಂಸ್ಕೃತಿಕವಾದ ಆಲೋಚನೆಗಳಲ್ಲಿ. ಅಂತೂ ಪುತ್ತೂರಿನ ಒಟ್ಟು ವ್ಯವಸ್ಥೆಗಳಿಗಿಂತ ಸಾಧ್ಯತೆಗಳಿರಲಿ. 2ನೇ ತಾರೀಕಿಗೆ ಸಾಧ್ಯ ಆದರೆ ನಾಟಕದ ಹೆಸರು ನೆನಪಾಗ್ತದೆ, ನೆಲ ನೀರ್ದ ದುನಿಪು. ನೆಲ ನೀರ್ದ ದುನಿಪು ನೆಲ ನೀರ್ದ ದುನಿಪು ಅಂತ ಹೇಳುವ ಒಂದು ನಾಟಕದ ಸಾಧ್ಯತೆ ಇದೆ. ಅದು ಕಾರಂತ ಟ್ರಸ್ಟ್ ಉಡುಪಿಯವರು ಪುತ್ತೂರಿನಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ನನ್ನನ್ನು ಐಕೆನೆಲ್ಲ ಸಂಪರ್ಕಿಸಿದ್ದಾರೆ. ಸಾಧ್ಯತೆಗಳು ಏನು ಅಂತ ನೋಡ್ಬೇಕಷ್ಟೇ. ಇದ್ರೆ ನಾನು ಬಹುವಚನ ಗ್ರೂಪ್ ಅಲ್ಲಿ ನಿಮ್ಗೆಲ್ರಿಗೂ ತಿಳಿಸುವ ಪ್ರಯತ್ನಗಳನ್ನು ಮಾಡ್ತೇವೆ. ಮತ್ತೆ ನಿಮ್ಗೆ ಗೊತ್ತಿದೆ, ವಾಟ್ಸ್ಆಪ್ ಕೂಡ ಬುದ್ಧಿವಂತಿಕೆ ಮಾಡಿದೆ. ಅದು ನಮ್ಮನ್ನು ಹೆಚ್ಚು ಹಾರಾಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ವಾಟ್ಸ್ಆಪ್ನ ಬ್ರಾಡ್ಕಾಸ್ಟ್ ಗ್ರೂಪ್ ಅಲ್ಲಿ ಅವ್ರು ಬ್ರಾಡ್ಕಾಸ್ಟ್ ಮಾಡೋದಕ್ಕೆ ಲಿಮಿಟ್ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ದುಡ್ಡು ಕೊಡಿ ಹೇಳ್ತಾರೆ. ದುಡ್ಡು ಕೊಡುವಷ್ಟು, ಅವರಿಗೆ ದುಡ್ಡು ಕೊಡುವಷ್ಟು ನಮ್ಮ ಹತ್ರ ಇಲ್ಲ. ಹಾಗಾಗಿ ಸ್ವಲ್ಪ ಲಿಮಿಟ್ ಮಾಡ್ಕೊಂಡಿದೆ. ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ 3 ಸಲ ಕಮ್ಯುನಿಕೇಟ್ ಮಾಡಿದೆ. ಮತ್ತೆ ಬಹುವಚನ ಎಲ್ಲ ಬಂಧುಗಳಿಗೆ ಪ್ರೀತಿಯ ಕೃತಜ್ಞತೆಗಳು. ವಿಶೇಷವಾಗಿ ಹೊಸಬ್ರು ನಮ್ಗೆ ಸ್ನೇಹಿತರು ಐವನ್ ಬಂದಿದ್ದಾರೆ. ಜನದನಿ ಅಂತ ಹೇಳುವ
ಒಂದು ಒಳ್ಳೆಯ ಸಂಸ್ಥೆ ನಡೆಸ್ತಾ ಇದ್ರು, ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನು ಸಮಾಜಕ್ಕೆ ತೋರಿಸಿದವರು ಸರ್. ಸಾಧ್ಯ ಆದರೆ ನಾವು ಒಂದು ಕ್ಲಾಸಿಕ್ ಸಿನಿಮಾಗಳಿಗೆ ಚೌಕಟ್ಟಿಗಿಟ್ಟುಕೊಂಡು ನಾವು ಅಂತ ಪ್ರಯತ್ನಗಳನ್ನು ಮಾಡೋದು. ನನ್ನ ಹತ್ರ ಕೂಡ ಒಂದು 500 ಕ್ಲಾಸಿಕ್ ಸಿನಿಮಾಗಳಿವೆ ಸರ್. ಅದನ್ನು ನನಗೆ ಈಗೊಂದು ಆಸಕ್ತಿ ಇದೆ. ಪತೇರ್ ಪಾಂಚಾಲಿಗೆ ಸುಮಾರು 70 ವರ್ಷ ಆಯಿತು. ಹಾಗಾಗಿ ನಾವು ಇಲ್ಲೇ ಅದನ್ನು ಶೋ ಮಾಡೋದಕ್ಕೆಲ್ಲ ರೆಡಿ ಇದೆ ಸರ್. ಶೋ ಮಾಡೋದಕ್ಕೆ ಹಾಗೆ ಆಲೋಚನೆಗಳನ್ನು ಮಾಡುವಂತ ಒಂದು ದೂರದೃಷ್ಟಿ ಇದೆ. ನೋಡುವ ಸಾಧ್ಯತೆಗಳಿದ್ರೆ ಅದರ ಬಗ್ಗೆ ಮಾತನಾಡುವ. ಎಲ್ರಿಗೂ ಕಾಲೇಜ್ ಮಕ್ಕಳಿಗೆ ಸಿನಿಮಾ ರಸಗ್ರಹಣ ಅಂತ ಮಾಡ್ತಾ ಇದ್ವಿ. ಹೌದು, ವಿವೇಕಾನಂದದಲ್ಲಿ ಮಾಡಿದ್ವಿ, ಫಿಲೋಮಿನಾದಲ್ಲಿ ಮಾಡಿದ್ವಿ, ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನು, ಪತೇರ್ ಪಾಂಚಾಲಿಯನ್ನು ತೋರಿಸಿದ್ವಿ ಅಲ್ಲಿ. ವಿವೇಕಾನಂದದಲ್ಲಿ ಚಿತ್ರಕೂಟ ಅಂತ ಒಂದು ಟೀಮ್ ಮಾಡಿದ್ವಿ. ಟೀಮ್ ಮಾಡಿ ಒಂದಷ್ಟು ಸಿನಿಮಾ ತೋರಿಸೋ ಪ್ರಯತ್ನ ಮಾಡಿದ್ವಿ. ಮತ್ತು ಎಲ್ಲದಕ್ಕೂ ಕೂಡ ಏನಾದರೂ ಒಂದು ಸಣ್ಣ ನೆಪಗಳು ಇರ್ತವೆ. ಅದನ್ನು ಬಂದ್ ಮಾಡೋದಕ್ಕೆ ನೆನಪಾಗಿರ್ತದೆ, ಕಂಟಿನ್ಯೂ ಮಾಡೋದಕ್ಕೆ ನೆಪ ಇರುತ್ತದೆ ಅಷ್ಟೇ. ಧನ್ಯವಾದಗಳು ಎಲ್ರಿಗೂ. ನಮಸ್ತೆ. ಲೈವ್ ಫಾರ್ ಲೈವ್